ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಸಹಯೋಗದಲ್ಲಿ ನಡೆಯುವ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 102. ಇಂದು ಶ್ರೀ ಮಡಿವಾಳಯ್ಯಗಳ ಸಂಪಾದನೆ ಮುಂದುವರೆದ ಭಾಗ. ಉಪನ್ಯಾಸಕರು ಡಾಕ್ಟರ್ ಶಂಭು ಹೆಗ್ಡಾಳ್, ಪ್ರಾಧ್ಯಾಪಕರು CSI ಕಾಮರ್ಸ್ ಕಾಲೇಜ್ ಧಾರವಾಡ. ಡಾಕ್ಟರ್ ಶಂಭು ಹೆಗ್ಡಾಳ್ ಅವರಿಗೆ ಎಲ್ಲ ಶರಣರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸುತ್ತಿರುವ ಸಮಸ್ತ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪ್ರಾರ್ಥನೆ ಶರಣೆ ಪುಷ್ಪ ಕೊಪ್ಪದವರಿಂದ. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ಗಂಗೆಯ ಮುನಿಗಳ ಸಂಗಮದೊಳು ಮಿಂದು ಶೃಂಗಾಟದು ಪರಿಯ ರಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ವರಭಕ್ತಿ ಝಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೇ ತೀಡಿ ಕರಣೇಂದ್ರಿಗಳು ಎಂಬ ಮಿರುಗು ಅಕ್ಷತೆ ಇಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ಹರುಷವೆಂಬುವ ಧೂಪವ ಸಮರ್ಪಿಸಿ ವರ ಬಿಂದು ರುಚಿ ದೀಪವ ನೀರದೆತ್ತಿ ಪರಿಪೂರ್ಣ ನೈವೇದ್ಯವನೇ ಮಾಡಿ ಮೆರೆವ ತ್ರಿಗುಣವೆಂಬ ವರತಾಂಬೂಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ಕರದಿಷ್ಟ ಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ ಒಳಹೊರಗೆರಡೆಂಬ ಹರಿದರಿದವನೇ ಮೀರಿ ಗುರು ಸಿದ್ಧನಗ್ರಿಯೊಳು ಬೆರೆದೇಕಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ಗಂಗೆಯ ಮುನಿಗಳ ಸಂಗಮದೊಳು ಮಿಂದು ಶೃಂಗಾಟದು ಪರಿಯ ರಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಎಲ್ಲರಿಗೂ ಶರಣು ಶರಣ. ಪ್ರಾರ್ಥನೆಯನ್ನು ಮಾಡಿದ ಶರಣಿ ಪುಷ್ಪ ಕೊಪ್ಪದವರಿಗೆ ಶರಣು ಶರಣಾರ್ಥಿಗಳು. ಈಗ ಇಂದಿನ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 102 ಮಡಿವಾಳಯ್ಯಗಳ ಸಂಪಾದನೆ ಮುಂದುವರೆದ ಭಾಗ ಕುರಿತು ಉಪನ್ಯಾಸ ನೀಡಬೇಕಾಗಿ ಡಾಕ್ಟರ್ ಶಂಭು ಹೆಗ್ಡಾಳಲ್ಲಿ ವಿನಂತಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಪ್ರಾತಸ್ಮರಣೀಯರಾದ ಬಸವಾದಿ ಶರಣರನ್ನು ಭಕ್ತಿಯಿಂದ ನೆನೆಯುತ್ತಾ ಪ್ರಪಂಚದೆಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ ಬಸವ ಸಮಿತಿ ಹಾಗೂ ಬಸವ ಕೇಂದ್ರಗಳ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ಹಾಗೂ ಆನ್ಲೈನ್ ಅರಿವಿನ ಮನೆಯ ಈ ಒಂದು ಅನುಭವ ಮಾಲಿಕೆ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ ಎಲ್ಲ ಶ್ರೋತೃಗಳಿಗೆ, ಇಲ್ಲಿ ನೆರೆದು ಬಂದಂಥ ಎಲ್ಲ ಮಹನೀಯರಿಗೆ ಮತ್ತು ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಸಹೃದಯರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ಇಲ್ಲಿ ಮಡಿವಾಳಯ್ಯಗಳ ಸಂಪಾದನೆಯನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿ ಮಡಿವಾಳ ಮಾಚಿ ತಂದೆಗಳು ಪ್ರಭುದೇವರೊಡನೆ ಅವರು ಭಿನ್ನಯಿಸಿಕೊಡ್ತಾರೆ. ಏನಂತ, ಪ್ರಾಣವೇ ಪ್ರಸಾದವಾಗಿ, ಪ್ರಸಾದವೇ ಪ್ರಾಣವಾಗಿ, ಇಂತಿ ತ್ರಿವಿಧದಲ್ಲಿ ಸಂಪನ್ನನಾದ
ಸಮತಾ ಪ್ರಸಾದಿ ಸನ್ನಿಹಿತ ಪ್ರಸಾದಿ ಸಮಾಧಾನ ಪ್ರಸಾದಿ ಕಲಿದೇವಯ್ಯ ಚನ್ನಬಸವಣ್ಣನ ಪ್ರಸಾದವಕ್ಕೊಂಡು ನಾನು ಬದುಕಿದೆನು ಅಂತ ಚನ್ನಬಸವಣ್ಣವ್ರನ್ನ ನೆನೆಯುತ್ತಾ ಅಂಗವೇ ಲಿಂಗವಾಗಿ ಲಿಂಗವೇ ಪ್ರಾಣವಾಗಿ ಜಂಗಮವೇ ಸಂಘವಾಗಿ ಸಂಘವೇ ಸುಸಂಗವಾಗಿ ಈ ರೀತಿಯಾದಂಥ ಒಂದು ಮಾತುಗಳನ್ನು ಹೇಳಿದಾಗ ಅಲ್ಲಿ ಮಡಿವಾಳ ಮಾಚಿ ತಂದೆಗಳು ಪ್ರಭುದೇವರಿಗೆ ಹೇಳಿದಾಗ ಪ್ರಭುದೇವರು ಮಡಿವಾಳ ಮಾಚಿ ತಂದೆಗಳನ್ನು ಒರೆದು ನೋಡುವ ಪ್ರಸ್ತಾವದ ವಚನವನ್ನು ನೋಡಿದ್ದೀವಿ ನಾವು. ಏನಂತ? ಎಂತಯ್ಯ ನೊಸಲಲ್ಲಿ ಕಣ್ಣು ಮನದಲ್ಲಿ ವಿರಸ ನುಡಿಯುವುದೆಲ್ಲವೂ ಭಕ್ತಿರಸ ಜ್ಞಾನವೆಂತು ಹೇಳ ಅಂತ ಕ್ವಶನ್ ಮಾಡಿರ್ತಾರೆ ಅವರು. ನಿರಹಂಕಾರವೆಂತು ಹೇಳ ಅರುಹಿನ ಕುರುಹಿನ ಮರವೇ ಮಾತಿನೊಳಗಿದೆ ನಿನ್ನಿಂದ ನಿಜ ಪದವೆಂತೂ ಸಾಧ್ಯ ಒಪ್ಪುದು ಹೇಳ ಅಂತ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಪ್ರಭುದೇವರು. ಕುರುಹ ಅಳಿದು ಕುರುಹ ನರಿಯಬಲ್ಲರೆ ಗುಹೇಶ್ವರ ಲಿಂಗದಲ್ಲಿ ಉಭಯಗೆಟ್ಟಲ್ಲದೆ ಪ್ರಸಾದವಿಲ್ಲ ಕಾಣ ಮಡಿವಾಳ ಮಾಚಿ ಅನ್ನುವಂಥ ಒಂದು ಮಾತನ್ನು ಪ್ರಭುದೇವರು ಅವರ ನಿಲುವನ್ನು ಹೊರಗೆ ಹಚ್ಚಿ ಅದನ್ನು ಹೊರಗೆ ಹಚ್ಚು ನೋಡೋದಂತಾರೆ ಅವರು. ಹೊರಗಿಕ್ಕಿ ನೋಡಿ ಆ ಮಾತಿಗೆ ಪ್ರತ್ಯುತ್ತರವಾಗಿ ಆ ಪರೀಕ್ಷೆಗೆ ಉತ್ತರವಾಗಿ ಅವರ ನಿಜದ ಇರವನ್ನು ಅಲ್ಲಮ ಪ್ರಭುದೇವರಲ್ಲಿ ಮಡಿವಾಳ ಮಾಚಿ ದೇವರು ಈ ರೀತಿ ಹೇಳ್ಕೊತಾರೆ. ಏನು ಹೇಳಿದ್ರಲ್ಲಿ? ಹೀಗೆಂದು ಪ್ರಭುದೇವರು ಮಡಿವಾಳ ತಂದೆಗಳ ಸ್ಥಿತಿಗತಿಯನ್ನು ಒರೆದು ನೋಡಲು ಇದಕ್ಕೆ ಮಡಿವಾಳ ತಂದೆಗಳು ತಮ್ಮ ಪೂರ್ವಾಪರ ಸಂಬಂಧದ ವೃತ್ತಾಂತಮಂ ಪ್ರಭುದೇವರಿಗೆ ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಹೀಗೆ ಯಾವಾಗ ಅವರು ಹೊರಗೆ ಹೆಚ್ಚಿ ಕೇಳಿದರು ಆವಾಗ ಅವರು ತಮ್ಮ ಪೂರ್ವಾಪರಕ್ಕೆ ಹೋಗ್ತಾರೆ. ಅವರು ನಾನು ಏನಿದ್ದೆ ಅನ್ನೋದನ್ನು ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನು ಪ್ರಾರಂಭ ಮಾಡಿದರು? ಎನ್ನ ಆದಿಯ ನೆತ್ತುವನೇ ಅದ ನೀನೇ ಬಲ್ಲೆ ಘನಗಂಭೀರದಲ್ಲಿ ಹುಟ್ಟಿದೆನೆಂಬುದ ಎನ್ನ ಅನಾದಿಯ ನೆತ್ತಿ ತೋರುವೆನೆ ಅದ ನೀನೇ ಬಲ್ಲೆ ಎನಗೆ ಕಾಯವಿಲ್ಲೆಂಬುದನ್ನು ಅವರ ಉತ್ತರ ಹೇಳ್ತಾರಲ್ಲಿ. ಎನ್ನ ಆದಿಯ ನೆತ್ತುವೆನೆ ಪ್ರಶ್ನೆ, ಅದ ನೀನೇ ಬಲ್ಲೆ ಅದು ಉತ್ತರ. ಅದಕ್ಕೆ ಹೇಳ್ತಾರೆ ಘನಗಂಭೀರದಲ್ಲಿ ಹುಟ್ಟಿದೆನೆಂಬುದು. ನಾ ಹೆಂಗೆ ಹುಟ್ಟಿದೆ ಅನ್ನೋದನ್ನು ಉತ್ತರ ನಿನಗೆ ಗೊತ್ತೈತಿ ಅಂತ ಪ್ರಭುದೇವರಿಗೆ ಮಡಿವಾಳ ತಂದೆಗಳು ಹೇಳಿದರು. ಎನ್ನ ಅನಾದಿಯ ನೆತ್ತಿ ತೋರುವೆನೆ. ಆದಿ ಅಂದರೆ ಮಾಲಿಂಗ ಸ್ಥಿತಿಯಲ್ಲಿದ್ದದ್ದು, ಅನಾದಿ ಅಂದರೆ ಮಾಲಿಂಗದ ಸ್ಥಿತಿಗಿಂತ ಮುಂದೆ ನಿಷ್ಕಲ ಲಿಂಗದಲ್ಲಿದ್ದಂಥ ಸ್ಥಿತಿ ಅದು. ಇವೆರಡೂ ಸ್ಥಿತಿಯ ಕುರಿತು ನಾ ಏನರ ನನ್ನ ಕೇಳಿದ್ರೆ ಅದು ನಿನಗೆ ಗೊತ್ತೈತಪ್ಪ ಅಂತಾರೆ ಅವರು. ಅವೆರಡೂ ನಿನಗೆ ಗೊತ್ತದವು. ಎನ್ನ ಆದಿಯ ನೆತ್ತುವೆನೇ ಅದು ನೀನೇ ಬಲ್ಲೆ ಘನಗಂಭೀರದಲ್ಲಿ ಹುಟ್ಟಿದೆನೆಂಬುದ. ಮಾಲಿಂಗ ಸ್ಥಿತಿಯಿಂದ ನಾನು ಉತ್ಪತ್ತಿ ಆದೆ, ಈ ಒಂದಿದ್ದು ಎರಡಾತು ಭಿನ್ನಾತು ಅಂತ ಅದು ನಿಮಗೆ ಗೊತ್ತೈತಿ. ಇನ್ನು ನಿನ್ನ ಅದಕ್ಕಿಂತ ಪೂರ್ವದ ಸ್ಥಿತಿಯನ್ನು ಅನಾದಿಯ ನೆತ್ತಿ ತೋರುವೆನೆ ಅದನ್ನೂ ನೀನೇ ಬಲ್ಲೆ. ಏನಂತ? ಎನಗೆ ಕಾಯವಿಲ್ಲೆಂಬುದನ್ನು. ಮಾಲಿಂಗ ಸ್ಥಿತಿಗಿಂತ ಪೂರ್ವದಲ್ಲಿ ಕಾಯ ಯಾರಿಗೆ ಐತಿ? ಯಾರಿಗೂ ಇಲ್ಲ. ಸ್ವರೂಪ ಯಾರಿಗೆ ಐತಿ? ಯಾರಿಗೂ ಇಲ್ಲ. ಸಾಕಾರ ಎಲ್ಲೈತಿ? ಯಾರಿಗೂ ಇಲ್ಲ. ಮೂರ್ತ ರೂಪ ಎಲ್ಲೈತಿ? ಯಾರಿಗೂ ಇಲ್ಲ. ಅದು ನೀನೇ ಬಲ್ಲೆ, ಎನಗೆ ಕಾಯವೆಂಬುದಿಲ್ಲವ. ಬಸವಣ್ಣನ ಕಾರಣ ಇಲ್ಲಿ ಹೇಳಿದರು ಅವರು. ಬಸವಣ್ಣನ ಕಾರಣ ಮರ್ತ್ಯಕ್ಕೆ ಬಂದರೆ ನಾ ಬಂದಿದ್ದು ಯಾರ ಸಂಬಂಧ? ಬಸವಣ್ಣವ್ರ ಸಂಬಂಧ. ಬಸವಣ್ಣನ ಕಾರಣ ಮರ್ತ್ಯಕ್ಕೆ ಬಂದರೆ ಒಡಲುಪಾದಿ ಎಂಬುದಿಲ್ಲ ನೋಡ. ಒಡಲೇ ಬಸವಣ್ಣ, ಪ್ರಾಣವೇ ಚನ್ನಬಸವಣ್ಣ, ಎನ್ನ ಮಹಾಜ್ಞಾನವೇ ನೀವು ನೋಡ. ಯಾರಿಗೆ? ಪ್ರಭುದೇವರಿಗೆ ಹೇಳಿದರು. ಎನ್ನ ಒಡಲು ಬಸವಣ್ಣ, ಎನ್ನ ಪ್ರಾಣ ಚನ್ನಬಸವಣ್ಣ, ಎನ್ನ ಕಾಯ ಬಸವಣ್ಣ ಆದರೆ ಅದಕ್ಕೆ ಪ್ರಾಣವಾಗಿ ನಿಂತವರು ಚನ್ನಬಸವಣ್ಣವರು. ಬರೇ ಕಾಯಕ್ಕೆ ಪ್ರಾಣ ಇದ್ರಷ್ಟೇ ನಡೆಯೋದಿಲ್ಲ, ಅರಿವು ಮತ್ತು ಜ್ಞಾನ ಬೇಕು. ಆ ಜ್ಞಾನ ಯಾರಂದರೆ ಅದು ಪ್ರಭುದೇವರು. ನೀವೇ ನೋಡ. ಇಂತೂ ಎರಡಿಲ್ಲದಿಪ್ಪಲ್ಲಿ ನುಡಿ ಅಡಗಿದ ಪರಿಯ ನಿಮ್ಮ ಶರಣ ಬಸವಣ್ಣ ಬಲ್ಲ ಕಾಣ ಕಲಿದೇವರು. ಇದಕ್ಕಿಂತ ಹೆಚ್ಚಿಗೆ ಏನರ ಬೇಕಾಗಿತ್ತಂದ್ರೆ ನನ್ನ ಬಗ್ಗೆ ಅದು ಬಸವಣ್ಣವ್ರನ್ನ ಬಿಟ್ಟು ಬೇರೆ ಯಾರಿಗೆ ಗೊತ್ತಿಲ್ಲ ನೋಡ್ರಿ.
ಏನರ ಹೆಚ್ಚು ಭಾಳ ಕೇಳೋದಾತಂದ್ರೆ ಬೇಕಾದ್ರೆ ಅಲ್ಲೇ ನಿಂತಾರ ಬೇಕಾದ್ರೆ ಅವ್ರನ್ನ ಕೇಳ್ಕೊರಿ. ನಾನು ಮರ್ತ್ಯದ ಸಾಕಾರ ಸ್ವರೂಪ ತಳೆದೇನೆ ಅಂತ ನೀವು ಅಂತಿರಲ್ಲ ಇರುವೆ, ನಿಜವಾಗಿ ನನಗೆ ದೇಹನೇ ಇಲ್ಲ, ನನಗೆ ನನ್ನ ಸ್ಥಿತಿ ಹೆಂಗೈತೆ, ನನಗೆ ಕಾಯವಿಲ್ಲ, ಕಣ್ಣಿಗೆ ಕಾಣುವ ಕಾಯ ಅದು ನಂದಲ್ಲ, ಅದು ಬಸವಣ್ಣನೇ ಅಂತಾರೆ ಅವರು. ಹೌದಾ? ಎನ್ನ ಪ್ರಾಣವೇ ನನಗೆ ದೇಹ ಎಂಬುದಿಲ್ಲ, ಜಡತ್ವವೆಂಬುದಿಲ್ಲ, ಕಾಯದ ಜಂಜಡ ನಮಗಿಲ್ಲ, ಯಾಕಂದ್ರೆ ತೋರುವ ಎನ್ನ ಅಂಗವೇ ಬಸವಣ್ಣ ಅಂತ ಹೇಳಿಬಿಟ್ರು ಅವರು. ಆ ಅಂಗಕ್ಕೆ ಪ್ರಾಣವೇ ಚೆನ್ನಬಸವಣ್ಣ, ತೋರುವ ಚೆನ್ನಬಸವಣ್ಣ. ನನಗೆ ಭೌತಿಕ ಅಂಗ ಇಲ್ಲ, ನನಗೆ ವಾಯು ಸಹಜವಾದ ವಾಯು ಪ್ರಾಣವಿಲ್ಲ. ನೋಡ್ರಿ, ಉಳಿದವ್ರ ಗತೆ ನಮಗೆ ವಾಯು ಪ್ರಾಣ ಇದ್ದಂಗೆ ನನಗೆ ಸಹಜವಾದ ವಾಯು ಪ್ರಾಣವಿಲ್ಲ. ಅದು ಲಿಂಗ ಪ್ರಾಣ, ಅದು ಪ್ರಾಣಲಿಂಗ ಆಗೈತಿ. ಇನ್ನು ಎನ್ನ ಮಹಾಜ್ಞಾನವೆಂಬುದು, ನೀವೇನು ನನಗೆ ಜ್ಞಾನಿ ಅನ್ನೋದಾಗಿತ್ತಂದ್ರೆ, ನನಗೇನು ಅರಿವು ಐತಂದ್ರೆ ಅದು ಬೇರೆ ಯಾರೂ ಅಲ್ಲ, ಅದು ನೀವೇ ಪ್ರಭುದೇವರೇ, ಪ್ರಭುವೇ. ಹೀಗೆ ಎನ್ನಂಗ ಬಸವಣ್ಣ, ಎನ್ನ ಪ್ರಾಣ ಚೆನ್ನ ಬಸವಣ್ಣ, ಎನ್ನ ಮಹಾಜ್ಞಾನವೇ ನೀವಾದ ಬಳಿಕ ಮತ್ತೆ ನನಗೆ ಎರಡೆಂಬ ಭಿನ್ನತೆಯುಂಟೆ. ನನಗೆ ಎರಡದಿರು ಭಿನ್ನತೆ ಅಂತ ನೀವು ಕೇಳಾಕತ್ತಿರಲ್ಲ, ಎರಡು ಅನ್ನೋದು ಭಿನ್ನತೆಯುಂಟೆ. ಎನ್ನ ಅಭಿನ್ನತೆಯ, ನೋಡ್ರಿ, ಎನ್ನ ಏಕತೆಯ ಅಂದರೆ ಎನ್ನ ಅಭಿನ್ನತೆಯ ನಿಶ್ಶಬ್ದ ನಿಲುವಿನ ರಹಸ್ಯ, ಇನ್ನೂ ಹೆಚ್ಚಿಂದ ಬೇಕಾಗಿತ್ತಂದ್ರೆ ರಹಸ್ಯ ಬಸವಣ್ಣನ ಕೇಳ್ರಿ. ಮಹಾಶರಣರಾಗಿರ್ತಕ್ಕಂಥ ಬಸವಣ್ಣವರು ಮಾತ್ರ ನನ್ನ ಈ ರಹಸ್ಯವನ್ನು, ಅಭಿನ್ನತೆಯ ರಹಸ್ಯವನ್ನು ಗೊತ್ತು ಮಾಡ್ಕೊತಾರೆ ಹೊರತು ಇನ್ಯಾರಿಗೂ ಗೊತ್ತಿಲ್ಲರಿ ಅಂತಂದ್ರೆ ಅವರು. ಇನ್ನೇನು ನಾನು ಭಾಳ ಕೇಳಬೇಡ್ರಿ ಇದ್ರ ಬಗ್ಗೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದರು. ಆದರೆ ಇವ್ರು ಬಿಡೋರು ಪ್ರಭುದೇವರು. ಇಂತೂ ಮಡಿವಾಳ ತಂದೆಗಳು ತಮ್ಮ ಪೂರ್ವಾಪರ ಸಂಬಂಧ ವೃತ್ತಾಂತಮಂ ಭಿನ್ನಪಂಗೈಯಲು ಇದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರತ್ಯುತ್ತರ ಏನು ಹೇಳಿದರು? ಗುರುವಿದು, ಲಿಂಗವಿದು, ಜಂಗಮವಿದು ಎಂಬ ಭೇದವ ಏಕವ ಮಾಡಿ, ಇದು ಗುರು, ಲಿಂಗ, ಜಂಗಮ ಅಂತ ಇದನ್ನು ಈ ಭೇದ ಕಾಣಕತ್ತಾವಲ್ಲ, ಇದನ್ನು ಏಕವ ಮಾಡಿ ನಿನಗೆ ತೋರಿದವರಾರು ಹೇಳ. ಮತ್ತು ಮಡಿವಾಳ ಮಾಚಯ್ಯನವ್ರಿಗೆ ಪ್ರಶ್ನೆ ಕೇಳಿದರು ಅವರು. ಆದಿ ಅನಾದಿಯನ್ನು ಒಂದು ಮಾಡುವ, ಆದಿ ಬಗ್ಗೆ ಮಾತಾಡಿದ್ರಿ, ಅನಾದಿ ಬಗ್ಗೆ ಮಾತಾಡಿದ್ರಿ, ಆದಿ ಅನಾದಿಯನ್ನು ಒಂದು ಮಾಡುವ ಭಾವ ನಿರ್ಭಾವವನ್ನು ಅರುಹಿದವರಾರು ಹೇಳ. ಕಣ್ಣಿಗೆ ಕಂಡ್ರೂ ನಾನು ನನಗೆ ಕಾಯಿಲ್ಲ ಅಂತ ಹೇಳಕತ್ತೀರಿ. ಹೌದಾ? ನನ್ನ ಆದಿ ಸ್ಥಳದಲ್ಲಿ ಮಹಾಲಿಂಗ ಸ್ಥಿತಿಯಲ್ಲಿ ನಾನಿದ್ರೂ ಅದು ಬಸವಣ್ಣವರಿಗೆ ಗೊತ್ತು, ನಿರಾಕಾರ ಸ್ಥಿತಿಯಲ್ಲಿದ್ದರೂ ಅದು ಎರಡೂ ಒಂದು ಮಾಡಿ ಹೇಳಕತ್ತೀರಿ ನೀವು ಅಂತಂದ್ರೆ, ಇದರ ಭಾವ ನಿರ್ಭಾವ ಇದೆ ಅನ್ನೋದು ಭಾವ, ಇಲ್ಲ ಅನ್ನೋದು ನಿರ್ಭಾವ. ನನಗೆ ಕಾಯವಿದೆ ಎಂದರೆ ಭಾವ, ಕಾಯವಿಲ್ಲ ನಾನು ನಿರಾಕಾರ ಅಂದರೆ ನಿರ್ಭಾವ. ಈ ಭಾವ ನಿರ್ಭಾವವನ್ನು ಅರುಹಿದವರಾರು ಹೇಳ. ದೀಕ್ಷೆ ಶಿಕ್ಷೆ ಸ್ವಾನುಭಾವದ ಪರಿಯ ತೋರಿ ನಿಜ ಪದದಲ್ಲಿ ನಿಲ್ಲಿಸಿದವರಾರು ಹೇಳ. ಹಿಂಗಿದ್ದಾಗ ನಿಮ್ಮನ್ನು ನಿಜ ಪದದಲ್ಲಿ ನಿಲ್ಲಿಸಿದವರಾರು ಹೇಳ. ಗುಹೇಶ್ವರ ಲಿಂಗದಲ್ಲಿ ನಿನ್ನ ಆಯತವ ಹೇಳ ಮಡಿವಾಳ ಮಾಚಯ್ಯ. ನೋಡ್ರಿ, ಯಾರ್ಯಾರು ಅನ್ನೋದನ್ನು ಹೇಳ್ರಿ ನೀವು. ಇದೆಲ್ಲ ಇವನ್ನೆಲ್ಲ ಏಕ ಮಾಡಿ ತೋರಿಸೋರು ಯಾರ್ರಿಪ್ಪ ಅದನ್ನು ಹೇಳ್ರಿ ನೀವು. ನಿನಗೆ ಇದು ಗುರು, ಇದು ಲಿಂಗ, ಇದು ಜಂಗಮವೆಂಬ ತ್ರಿವಿಧವು ಒಂದೇ ಆಗಿ ಮಾಡಿ ಯಾರು ತೋರ್ಯಾರ? ಗುರು ಲಿಂಗ ಸ್ವರೂಪ, ಅದೇ ಲಿಂಗ ಸ್ವರೂಪವಾದಂಥ ಗುರು ಜಂಗಮನಾಗ್ತಾನೆ. ಹೌದಾ? ಅದೇ ಜಂಗಮ ಗುರುವಾಗಿ ನಿಲ್ಲಬಲ್ಲ, ಅದೇ ಜಂಗಮ ಲಿಂಗವಾಗಿ ನಿಲ್ಲಬಲ್ಲ. ಇದು ಒಂದೇ ಅಲ್ಲ ನಮ್ಮದು. ಮೂರು ಕಣ್ಣಿಗೆ ತೋರ್ಲಿಕ್ಕೆ ಬೇರೆ ಆದರೂ ತತ್ವದಲ್ಲಿ ಒಂದೇ ಹಾಕವಲ್ಲ ಅವರು. ಗುರುಲಿಂಗ ಜಂಗಮ ಅನ್ನೋ ತ್ರಿವಿಧ ಭಕ್ತಿಯನ್ನು ನಾವು ಸಲ್ಲಿಸುವಾಗ
ಮೂರು ಬೇರೆ ಮಾಡ್ಕೊಂಡು ತೋರಿಸ್ತೇವಲ್ಲ ನಾವು. ಗುರು ಯಾರು, ಲಿಂಗ ಯಾರು, ಜಂಗಮ, ಅವರು ವಾಸ್ತವದಲ್ಲಿ ಒಂದೇ ಅನ್ನುವಂಥ ಸ್ಥಿತಿಯನ್ನು ನಿಮಗೆ ಅರಿವು ಮಾಡಿಕೊಟ್ಟವ್ರು ಯಾರು? ಮುಂದೆ ಆದಿ ಅನಾದಿ ಕಾಯ ಪ್ರಾಣಗಳನ್ನೆಲ್ಲ ಒಂದಾಗಿ ಮಾಡಿ ಭಾವ ನಿರ್ಭಾವದಲ್ಲಿ ನಿಲ್ಲಿಸಿದವರು ಯಾರು? ಗುರುವಿನಿಂದ ದೀಕ್ಷೆ, ದೀಕ್ಷೆ ಶಿಕ್ಷೆ, ಹೌದಾ? ಗುರುವಿನಿಂದ ದೀಕ್ಷೆ, ಜಂಗಮನಿಂದ ಶಿಕ್ಷೆ, ಹೌದಾ? ಗುರುವಿನಿಂದ ಶಿಕ್ಷೆ, ಗುರುವಿನಿಂದ ದೀಕ್ಷೆ, ಜಂಗಮದಿಂದ ಶಿಕ್ಷೆ. ತನ್ನಿಂದ ತಾನಾದ ಸ್ವಾನುಭಾವದ ರಹಸ್ಯವನ್ನು ನಿನಗೆ ತಿಳಿಸಿ ಹೇಳಿದವರು ಯಾರು? ತಿಳಿಸಿ ನಿಮ್ಮನ್ನು ನಿಜ ಪಥದಲ್ಲಿ ನಿಲ್ಲಿಸಿದವರು ಯಾರು? ಅಂದರೆ ಒಂದು ಮಾತು ಬರುತ್ತೆ, ಗುರು ಜ್ಞಾನವನ್ನು ನಮಗೆ ಅನುಗ್ರಹ ಮಾಡಿ ಜ್ಞಾನವನ್ನು ಕೊಟ್ಟ, ಪಥದಲ್ಲಿ ನಡೆಸಲಿಕ್ಕೆ ಕಳಿಸಿದ. ಆ ಪಥದಲ್ಲಿ ನಡೀತಾನೋ ಇಲ್ಲ ಅಂತ ನೋಡೋ ಜಂಗಮ ಅಲ್ಲಿ, ಹೌದಾ? ಗುರು ಮಂತ್ರ ವೈದ್ಯ ಆದರೆ ಜಂಗಮ ಶಸ್ತ್ರ ವೈದ್ಯ ಅಂತ ನಾವು ಕೇಳ್ತೀವಿ. ಗುರು ದಾರಿ ತೋರಿಸಿದ, ಆ ಪಥದಲ್ಲಿ ನಡೆಯೋದು ನೋಡವ ಜಂಗಮ, ಅವಂಗೆ ಶಿಕ್ಷೆ ಕೊಡೋ ಅಧಿಕಾರ ಐತಿ ಜಂಗಮನಿಗೆ. ಜಂಗಮ ಅಂದ್ರೆ ನಾವು ಈ ಜಾತಿಯಿಂದ ಹಿಡ್ಕೊಂಡು ಬಂದಂಥ ಜಂಗಮ ತತ್ವವನ್ನು ಹೊತ್ತುಕೊಂಡು ಈ ವ್ಯವಸ್ಥೆಯಲ್ಲಿ ಸರಿಪಥದಲ್ಲಿ ನಡಿಲಿಕ್ಕತ್ತಾರೋ ಇಲ್ಲೋ ಅಂತ ಮಾನಿಟರ್ ಮಾಡ್ತಕ್ಕಂಥ ಕಾರ್ಯವನ್ನು ಹೊತ್ತಂಥವ್ರು ಜಂಗಮ. ನಾವು ಯಾರೇ ಇರಲಿ ಅವ್ರ ಪ್ರಶ್ನೆ ಇಲ್ಲ, ಅದನ್ನು ನೋಡಿ ಅವ್ರನ್ನ ಮಾನಿಟರ್ ಮಾಡ್ತಕ್ಕಂಥದ್ದು. ಮಾಡಕತ್ತವ್ರೋ ಇಲ್ಲೋ, ತಪ್ಪಿದ್ರೆ ಅದನ್ನು ತಿಳಿಸಿ ಹೇಳುವಂಥದ್ದು. ಮೇಷ್ಟ್ರೇನೋ ಕ್ಲಾಸ್ನಲ್ಲಿ ಪಾಠ ಮಾಡಿ ಹೋಗ್ತಾರೆ, ಪಾಠ ಮಾಡಿ ಹೋದ್ಮೇಲೆ ಆದ್ರೆ ಮನನ ಆಗೈತಿಲ್ಲ ಅಂತ ನೋಡಲಿಕ್ಕೆ ಮತ್ತು ಪ್ರಾಕ್ಟೀಸಿಗೆ ಮೇಷ್ಟ್ರು ಬೇರೆ ಬಂದಿರ್ತಾರೆ ನಾವು, ಹೌದಾ? ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಮೇಷ್ಟ್ರು ಬೇರೆ ಬಂದಿರ್ತಾರೆ, ಲ್ಯಾಬ್ರೋಟ್ರಿಯಲ್ಲಿ ಬರುವಂಥ ಮೇಷ್ಟ್ರು ಬೇರೆ ಇರ್ತಾರೆ. ಕ್ಲಾಸ್ನಾಗ ಪಾಠ ಮಾಡಿರ್ತೀವಿ, ಅದನ್ನು ಸರಿಯಾಗಿ ಮಾಡಾಕ್ತಾರೆ ನೋಡಲಿಕ್ಕೆ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದು ಇಲ್ಲಿ, ಹೌದಾ? ಅವಾಗ ಕಲಿಸಿದ್ದನ್ನು ಸರಿ ಕಲ್ತಿಲ್ಲ ಅಂತ ಮಾನಿಟರ್ ಮಾಡೋರಿಗೆ ಕಲ್ತಿಲ್ಲ ಅಂದ್ರೆ ಶಿಕ್ಷೆನೂ ಕೊಡ್ತಾರೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಈ ರೀತಿಯಾಗಿ ಗುರುವಿನಿಂದ ದೀಕ್ಷೆ ಪಡೆದು ಅನುಗ್ರಹ ಮಾಡಿದ ಮೇಲೆ ಆ ಪಥದಲ್ಲಿ ನಡೆದೇ ಹೋದಾಗ ಜಂಗಮ ಅಲ್ಲಿ ಅದೇ ಗುರು ಜಂಗಮ ಸ್ಥಾನವನ್ನು ಪಡ್ಕೊತಾನೆ. ಶಿಕ್ಷೆ ಕೊಡುವಾಗ ಜಂಗಮ ಗುರುವೇ ಜಂಗಮ ಆಗಿ ನಿಲ್ತಾನೆ ಅನ್ನುವಂಥದ್ದು, ಹೌದಾ? ತಾಯಿ ಅಕಸ್ಮಾತ್ ಸಿಟ್ಟಿಗೆ ಎದ್ದು ಹೊಡೆದ್ರೆ ಆವಾಗ ತಾಯಿ ತಂದೆ ಸ್ಥಾನದಲ್ಲಿರ್ತಾಳೆ ಅಂತ ತಿಳ್ಕೋಬೇಕು ಅಷ್ಟೇ. ತಂದೆ ಸಿಟ್ಟಿಗೆ ಎದ್ದು ಹೇಳೋದ್ರ ಬದಲಿ ಮಮತೆಯಿಂದ ತಲೆ ಸೌರ ಹಾಕ್ತಿದ್ದಂದ್ರೆ ಅಲ್ಲಿ ತಂದೆ ತಾಯಿ ಸ್ಥಾನದಾಗ ಅಂತ ತಿಳ್ಕೋಬೇಕು. ಎರಡೂ ಒಂದೇ, ಅದು ಎರಡೂ ಒಂದೇ. ತಂದೆಯವರು ಭಾಳ ನಮಗೆ ಸಿಟ್ಟು ಮಾಡ್ತಾರೆ, ಅವ್ರು ಸ್ಟ್ರಿಕ್ಟ್ ಭಾಳ ಅದಾರ ನಮಗೆ ಅಂದೆ ಸದಾ ಸ್ಟ್ರಿಕ್ಟ್ನಾಗ ಇರ್ತಾರನ ಅವ್ರು? ಇಲ್ಲ, ಅವರು ಪ್ರೀತಿ ಮಾಡ್ತಾರೆ. ಆದರೆ ತಾಯಿಯ ಪ್ರೀತಿಯನ್ನು ಅಕೇಜ್ನಲ್ಲಿ ತಂದೆ ತೋರಿಸ್ತಿರ್ತಾನೆ, ತಂದೆ ಸಿಟ್ಟನ್ನು ಕಾಳಜಿಯನ್ನು ತಾಯಿ ಅಕೇಜ್ನಲ್ಲಿ ತೋರಿಸ್ತಿರ್ತಾಳೆ. ಎರಡೂ ಒಂದೇ, ವಾಸ್ತವದಲ್ಲಿ ಎರಡೂ ಒಂದೇ. ಅದು ತಂದೆ ಮತ್ತು ತಾಯಿಯ ಪ್ರೀತಿ ಮತ್ತು ಕರುಣೆ ಅದು ಏಕವಾಗಿರುತ್ತೆ, ಅದು ಪ್ರಕಟವಾಗೋ ರೀತಿ ಬೇರೆ ಇರುತ್ತೆ. ಹಂಗಿಲ್ಲಿ ಗುರು ಮತ್ತು ಜಂಗಮ ಅಂತಕ್ಕಂಥದ್ದು ಅದನ್ನು ಬಿಟ್ಟರೆ ಬೇರೆ ಏನು ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಈ ರೀತಿಯಾಗಿ ನಿನ್ನ ನಿಜ ಸಂಬಂಧವ ಹೇಳೆಂದು ಅಲ್ಲಮ ಪ್ರಭುದೇವರು ಮಡಿವಾಳ ಮಾಚಿದೇವರಿಗೆ ಪ್ರಶ್ನಿಸ್ತಾರೆ. ಆವಾಗ ಹೀಗೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಮಡಿವಾಳ ತಂದೆಗಳು ಭಿನ್ನಯಿಸಿದ ಪ್ರತ್ಯುತ್ತರ: ಗುರು ಸ್ವಾಯತವಾಯಿತು, 8 ಭಾವ ಸ್ವಾಯತವಾಯಿತು, 16 ತೆರನ ಭಕ್ತಿ ಸ್ವಾಯತವಾಯಿತು, ಅಷ್ಟವಿಧಾರ್ಚನೆ ಸ್ವಾಯತವಾಯಿತು, ತ್ರಿವಿಧದ ಅರಿವು ಸ್ವಾಯತವಾಯಿತು, ಮಹಾಲಿಂಗದ ನಿಲವು ಮಹಾಜಂಗಮದ ನಿಲವು ಸ್ವಾಯತವಾಯಿತು, ಶುದ್ಧ ಪ್ರಸಾದ ತನು ಸ್ವಾಯತವಾಯಿತು, ಸಿದ್ಧ ಪ್ರಸಾದ ಚೈತನ್ಯ ಸ್ವಾಯತವಾಯಿತು, ಪ್ರಸಿದ್ಧ ಪ್ರಸಾದ ಮನ ಸ್ವಾಯತವಾಯಿತು, ವಾಮ ಭಾಗದಲ್ಲಿ ಮಹವು ಉದಯವಾಯಿತು. ವಾಮ ಭಾಗದಲ್ಲಿ ಅಂದರೆ ಎಡಗೈಯಲ್ಲಿ ವಾಮ ಭಾಗದಲ್ಲಿ ಮಹವು ಉದಯವಾಯಿತು. ಶಿವಾಚಾರದಲ್ಲಿ ನಿರವಯ ಉದಯವಾಯಿತು. ನಿಜ ಸ್ಥಾನದಲ್ಲಿ ನಿಂದಿತ್ತು. ಕ್ಷೀರಸ್ಥಾನದಲ್ಲಿ ಸಾರಾಯವಾಯಿತು. ಅನುಭಾವದಲ್ಲಿ ಘನಾಗಮವೆನಿಸಿತ್ತು. ಸ್ವಾನುಭಾವದಲ್ಲಿ ನಿಮ್ಮ ಬಸವಣ್ಣಂಗೆ ಶರಣೆಂದಿತ್ತು. ನೆಮ್ಮುಗೆವಿಡಿದು ಬಸವಣ್ಣನ ಪ್ರಸಾದವ ಕೊಂಡಿತ್ತು. ನಿಮ್ಮ ಬಸವಣ್ಣನ ಪ್ರಸಾದದಿಂದ, ನೋಡ್ರಿ, ನಿಮ್ಮ ಬಸವಣ್ಣನ ಪ್ರಸಾದದಿಂದ ಇಂತಹ ಘನವು ನನಗೆ ಸ್ವಾಯತ್ತವಾಯಿತು. ನೀವು ಬಸವಣ್ಣನಿಂದಾದಿರಾಗಿ ಬಸವಣ್ಣಂಗೆ, ನೀವು ಬಸವಣ್ಣನಿಂದಾದಿರಾಗಿ ಬಸವಣ್ಣಂಗೆ
ನಮೋ ನಮೋ ಎನ್ನುತ್ತಿರ್ದೆನು ಕಾಣ ಕಲಿದೇವರ ದೇವ. ಅವ್ರು ಕೇಳಿದರು, ನೀವು ಏನಾಗಿರಿ ಹೆಂಗಾಗಿರಿ ಅನ್ನೋದು ಹೇಳ್ರಿ ಅಂತ ಕೇಳಿದಾಗ ಈ ಒಂದು ವಚನದ ಉತ್ತರ ಕೊಟ್ಟು ಮತ್ತೆ ಅವರು ನಿಲ್ಲೋದಿಲ್ಲ, ಕಂಟಿನ್ಯೂಯಸ್ ಆಗಿ ಅವರು 1 2 3 4 5 ವಚನಗಳನ್ನು ಅವರು ಕೇಳಿದ ಪ್ರಶ್ನೆಗಳಿಗೆ ಅವ್ರು ಏನು ಮಾಡ್ತಾರೆ, ಉತ್ತರ ಕೊಡ್ತಾರೆ. ಎರಡನೇದ್ದು, ಒಬ್ಬಳು ಆದಿಯುಗದಲ್ಲಿ ಮಾಯಾಂಗನೆ ಹಲವು ಬಣ್ಣದ ವಸ್ತ್ರವನ್ನುಟ್ಟುಕೊಂಡು ಹೆಡೆಗೆ ತುಂಬ ದೇವರ ಹೊತ್ತುಕೊಂಡು, ಹೆಡೆಗೆ ತುಂಬ ಬಟ್ಟಿ ತುಂಬ ದೇವರ ಹೊತ್ತುಕೊಂಡು, ಓ ದೇವರ ಕೊಳ್ಳಿರಯ್ಯ, ಓ ದೇವರ ಕೊಳ್ಳಿರಯ್ಯ ಎಂದಳು. ಎಂದರೆ ಆ ದೇವರ ನಾರೂ ಕೊಂಬುವರಿಲ್ಲ. ಮಡಿವಾಳ ಮಾಚಿತಂದೆಗಳ ಚಂದ ಹೇಳ್ತಾರಲ್ಲ, ಆ ದೇವರ ನಾರು ಕೊಂಬುವರಿಲ್ಲ. ನಾನು ಒಂದರುವೆಯ ಕೊಟ್ಟು ಆ ದೇವರ ಕೊಂಡು ಎನ್ನ ಹೆತ್ತ ತಂದೆ ಬಸವಣ್ಣನ ಪ್ರಸಾದದಿಂದ ಬದುಕಿದೆನು ಕಾಣ ಕಲಿದೇವರ ದೇವ. ಇದೊಂದು ಸ್ವಲ್ಪ ಬೆಡಗಿನ ಟೈಪ್ ವಚನಗಳನ್ನು ಇಲ್ಲಿ ಹೇಳಿದರು. ಮತ್ತೆ ಮುಂದೆ ಹೇಳಿದರು, ಕೇಳಿರಲ್ಲ ಹೇಳ್ತಾನೆ ಕೇಳಿರಿ ಅಂತ ಹೇಳಕ್ಕೆ ಚಾಲು ಮಾಡಿದ್ರು ಅವರು. ಎಲ್ಲ ಭಕ್ತಿಯ ಭೇದವನು, ಎಲ್ಲ ಕೂಟದ ಭೇದವನು, ಎಲ್ಲ ಶೀಲದ ಭೇದವನು ನಾನು ನಿಮಗೆ ಭಿನ್ನಯಿಸೇನು ಕೇಳಯ್ಯ. ಕೇಳಿರಲ್ಲ ನನಗೀಗ ಹೇಳ್ತಾನೆ ಕೇಳ್ರಿ. ನೀನು ಕರ್ತನಾಗಿ ನಾನು ಭೃತ್ಯನಾಗಿ ಅವಧರಿಸಯ್ಯ ಎನ್ನ ಭೇದಂಗಳನ್ನು ಬಸವಣ್ಣ ಮಾಡಿದನು. ಆದಿ ಅನಾದಿಯ ಬಸವಣ್ಣ ಮಾಡಿದನು, ಸಾಧ್ಯ ಅಸಾಧ್ಯವ ಬಸವಣ್ಣ ಮಾಡಿದನು. ನೀವೇನಾದರೂ ಬಸವಣ್ಣವ್ರ ಕುರಿತು ಕೇಳಬೇಕಾಗಿತ್ತಂದ್ರೆ ಅದನ್ನು ಮಡಿವಾಳ ಮಾಚಿತಂದೆಗಳ ವಚನ ಸಂಪುಟದಲ್ಲಿ ನಾವು ಕೇಳಬೇಕು. ಎಷ್ಟು ಹೃದಯ ತುಂಬಿ ಬಸವಣ್ಣವ್ರನ್ನ ಹೇಳ್ಯಾರನ್ನು ಅವೇ ವಚನಗಳು ಇಲ್ಲಿ ಬಂದಾವ ಕೆಲವು. ಆದಿ ಅನಾದಿಯ ಬಸವಣ್ಣ ಮಾಡಿದನು, ಸಾಧ್ಯ ಅಸಾಧ್ಯವ ಬಸವಣ್ಣ ಮಾಡಿದನು, ಲಿಂಗವನು ಜಂಗಮವನು ಬಸವಣ್ಣ ಮಾಡಿದನು. ಲಿಂಗವನು ಜಂಗಮವನು ಬಸವಣ್ಣ ಮಾಡಿದನು. ಎನ್ನ ಸರ್ವ ಸ್ವಾಯತವನು ಬಸವಣ್ಣ ಮಾಡಿದ ಕಾರಣ ಆ ಬಸವಣ್ಣನ ನೆನೆದೆನೆದು ಬದುಕಿದೆನು ಕಾಣ ಕಲಿದೇವರ ದೇವ. ಮಡಿವಾಳಯ್ಯಗಳು ಬಸವರಾಜ ದೇವರ ತೋರಿ ಬಿನ್ನಪಂಗೈಯುವ ಪ್ರಸ್ತಾವದ ವಚನ ಅವ್ರನ್ನ ತೋರಿಸ್ತಾನೆ. ಮತ್ತಿಲ್ಲ ಬಸವಣ್ಣವ್ರ ಕಡೆ ಕೈ ಮಾಡಿ ತೋರಿಸ್ತಾರ. ಶಿವ ತಾನೀತ ಅವ್ರ ಕಡೆ ಕೈ ಮಾಡಿ, ಶಿವ ತಾನೀತ ಮರ್ತ್ಯ ಲೋಕ ಪಾವನ ಮಾಡಲು. ಇವರೇ ಶಿವ. ಬಸವಣ್ಣವ್ರ ಕಡೆ ಕೈ ಮಾಡಿ ತೋರ್ಸಾಕ್ತಾರ. ಶಿವ ತಾನೀತ ಮರ್ತ್ಯ ಲೋಕವ ಪಾವನ ಮಾಡಲು, ಗುರು ತಾನೀತ, ಶಿವ ಅಷ್ಟೇ ಅಲ್ಲ ಗುರು ತಾನೀತ ಎನ್ನ ಭವರೋಗವ ಛೇದಿಸಲು, ಭಕ್ತ ತಾನೀತ ನನಗೆ ವಿಸ್ತಾರವಾಗಿ. ಶಿವ ಗುರು ಭಕ್ತ ಎಲ್ಲ, ಭಕ್ತ ತಾನೀತ ನನಗೆ ವಿಸ್ತಾರವಾಗಿ, ಎನಗೆ ಜಂಗಮ ತಾನೀತ ಅನಾದಿ ಸಂಸಿದ್ಧ ಗಣಮಹಿಮನಾಗಿ, ಲಿಂಗವು ತಾನೀತ ನನಗೆ ಶಿವನೂ ಅವನೇ ನಮಗೆ, ಗುರುನೂ ಅವನೇ ನಮಗೆ, ಭಕ್ತ ಅನಿಸ್ಕೊಂಡ್ರೂ ಈ ಜಗತ್ತಿನೊಳಗೆ ಆತನೇ, ಜಂಗಮ ಅಂದರೂ ಆತನೇ ನಮಗೆ, ಲಿಂಗನೂ ಆತನೇ ನಮಗೆ. ಲಿಂಗವು ತಾನೀತ ನನಗೆ ಪ್ರಾಣಲಿಂಗ ತಾನಾಗಿ, ಎನ್ನ ವಿಸ್ತಾರವು ತಾನೀತನೆನ್ನ ನಿಲುಕಡೆಯು ತಾನಾಗಿ, ಎನಗೆ ಸರ್ವ ಸ್ವಾಯತವ ಮಾಡಿದ ಮಹಿಮನೀತ ಕಾಣ ಕಲಿದೇವರ ದೇವ ನಿಮ್ಮ ಶರಣ ಬಸವಣ್ಣನು. ಮತ್ತೆ ಹೇಳ್ತಾರಲ್ಲಿ, ಅರಿವ ನಾರಡಿಗೊಂಡಿತ್ತು ಮರಹು, ಮರಹ ನಾರಡಿಗೊಂಡಿತ್ತು ಮಾಯೆ ನಾರಡಿಗೊಂಡಿತ್ತು ಕರ್ಮವ ನಾರಡಿಗೊಂಡಿತ್ತು ತನುವ ನಾರಡಿಗೊಂಡಿತ್ತು ಸಂಸಾರ, ಮರಹು ಬಂದಹುದೆಂದರಿದು ಅರಿವ ಬೆಲೆ ಮಾಡಿ ಅರಿವ ಕೊಟ್ಟು, ಗುರುವಿನ ಕೈಯಲ್ಲಿ ಲಿಂಗವ ಕೊಂಡೆ ನೋಡಯ್ಯ ನಾನು. ಲಿಂಗ ಯಾರು ಕೊಟ್ಟರು ನನಗೆ ಅಂತಂದರೆ ಬಸವಣ್ಣವ್ರು ಕೊಟ್ಟಾರಂತ ಹೇಳಕತ್ತಾರೆ ಇಲ್ಲಿ.
ಗುರುವಿನ ಕೈಯಲ್ಲಿ ಲಿಂಗವ ಕೊಂಡೆ ನೋಡಯ್ಯ ನಾನು, ಎನ್ನರಿವ ನಾಯತದಲ್ಲಿ ನಿಲ್ಲಿಸಿ ನಿಜ ಸ್ವಾಯತವ ಮಾಡಿದನು ಕಲಿದೇವರ ದೇವ ನಿಮ್ಮ ಶರಣ ಬಸವಣ್ಣನು. ಒಟ್ಟಿಲ್ಲಿ 5 ವಚನಗಳನ್ನು ಕಂಟಿನ್ಯೂಸ್ ಆಗಿ ಸಂಪಾದನೆಕಾರರು ಮಡಿವಾಳ ಮಾಚಿದೇವರ ಮುಖಾಂತರ ಬಸವಣ್ಣನವರ ಸ್ತುತಿಯನ್ನು ಮಾಡಿ ಬಸವಣ್ಣನವರ ನಿಲುವನ್ನು ಹೇಳೋದ್ರ ಮುಖಾಂತರ ನಾನು ಈ ನಿಲುವನ್ನು ಹೆಂಗೆ ಸಂಪಾದಿಸಿ ಅನ್ನೋ ಒಂದು ಉತ್ತರವನ್ನು ಪ್ರಭುದೇವರಿಗೆ ಕೊಡ್ತಾರೆ ಅವರು. ಏನಿಲ್ಲಿ ಗುರುಸ್ವಾಯತವಾಯಿತು, ಇದನ್ನೆಲ್ಲ ನಾವು ಹೇಳ್ತೇವೆ. ಗುರುಸ್ವಾಯತವಾಯಿತು, ಪ್ರಭುವೇನಗೆ ಮೊದಲು ಅರಿವಿನ ಗುರು ಸಂಬಂಧವಾಯಿತು. ಆ ನಂತರ ಆ ಗುರುವಿನ ಅರಿವಿಯನ್ನು ಶಿವಸ್ವರೂಪದೊಂದಿಗೆ ಅಷ್ಟಾವರಣ ಎಂಬೆಂಟು ವಿಧವಾಗಿ ಅಷ್ಟಾವರಣ 8 ಭಾವ ಸ್ವಾಯತವಾಯಿತು. 8 ಭಾವ ಸ್ವಾಯತ ಅಂದ್ರೆ ಅಷ್ಟಾವರಣ. ಆಮೇಲೆ 8 ಭಾವಗಳನ್ನು ಬೇರೆ ಇದನ್ನು ಕಂಪ, ಹರ್ಷ ಅವೆಲ್ಲ ಆ ಭಾವಗಳನ್ನು ವಿಂಗಡಣೆ ಮಾಡ್ತಾರೆ. ಅದನ್ನು ನೋಡೋಣ. ಇಲ್ಲಿ 8 ಅಷ್ಟಾವರಣವೆಂಬುಂಟು ವಿಧವಾಗಿ ಸಂಬಂಧವಾಯಿತು. 16 ತೆರನ ಭಕ್ತಿಯ ಸ್ವಾಯತವಾಯಿತು. ಅಂದರೆ ಬಹಿರಂಗದ ಅಷ್ಟಾವರಣಕ್ಕೆ 8 ಭಕ್ತಿ, ಅಂತರಂಗದ ಅಷ್ಟಾವರಣಕ್ಕೆ 8 ಭಕ್ತಿಯನ್ನು ಸ್ವಾಯತ ಮಾಡಿಕೊಂಡೆ. 8 ವಿಧವಾದ ಶಿವಸ್ವರೂಪದ ಅರಿವು ಅಂತರಂಗದ ಅಷ್ಟಾವರಣ ಮತ್ತು ಬಹಿರಂಗದ ಅಷ್ಟಾವರಣಕ್ಕೆ ಏನು ಭಕ್ತಿಯನ್ನು ನಾವು ಜೋಡಿಸಿದ್ವಿ. ಮುಂದೆ ಅಷ್ಟವಿಧಾರ್ಚನೆ ಸ್ವಾಯತವಾಯಿತು. ಅಷ್ಟವಿಧಾರ್ಚನೆ ಷೋಡಶೋಪಚಾರ ಅಷ್ಟವಿಧಾರ್ಚನೆ ಯಾವುದಾದ್ರ ಮುಖಾಂತರ ಮಾಡ್ತೀರಿ? ಗಂಧ, ವಿಭೂತಿ, ಪತ್ರಿ, ಧೂಪ, ದೀಪ, ಆರತಿ ಇವನ ಅಷ್ಟವಿಧಾರ್ಚನೆಯನ್ನು ಅದು ಆ ಭಕ್ತಿ ಕ್ರಿಯೆ ಮೊದಲೆಲ್ಲವೂ ನನಗೆ ಸ್ವಾಯತ ಆಯಿತು. ತ್ರಿವಿಧದ ಅರಿವು ಸ್ವಾಯತವಾಯಿತು. ನೋಡ್ರಿ, ಒಂದೇ ಆದಂಥ ಘನವಸ್ತು ನಿಷ್ಕಲ ಲಿಂಗದಲ್ಲಿ ಅದು ಒಂದೇ ಆದಂಥ ಘನವಸ್ತು. ಅದು ಮಹಾಲಿಂಗ ಸ್ವರೂಪಕ್ಕೆ ಬರುತ್ತಾನು ಒಂದೇ ಆಗಿತ್ತ ಘನವಸ್ತು. ತನುಮನ ಭಾವಗಳ ಕಾರಣ ನಮ್ಮಲ್ಲಿ ತನುಮನ ಭಾವಗಳು ಬಂದ ಕಾರಣ ಇಷ್ಟ ಪ್ರಾಣ ಭಾವಲಿಂಗಗಳಾಗಿ ಒಂದೇ ಘನವಸ್ತು 3 ತೆರನಾಗಿ ನಮಗೆ ಸ್ವಾಯತವಾಯಿತು. ಆ ಅರಿವು ನಮಗೆ ಸಂಬಂಧ ಆಗಿತ್ತು. ತನುವಿಗೆ ಇಷ್ಟಲಿಂಗ, ಹೌದಾ? ಮನಸ್ಸಿಗೆ ಅಂದರೆ ಮನಕ್ಕೆ ಏನೋ ಭಾವಲಿಂಗ, ಇಷ್ಟ ಪ್ರಾಣಲಿಂಗ, ಮನಕ್ಕೆ ಪ್ರಾಣಲಿಂಗ, ಮುಂದೆ ಭಾವಲಿಂಗವನ್ನು ಕೊಡುವಂಥ ಮಹಾಲಿಂಗದ ನಿಲುವು, ಮಹಾಜಂಗಮದ ನಿಲುವು ಸ್ವಾಯತ್ತ. ಇಷ್ಟ ಪ್ರಾಣ ಭಾವಲಿಂಗದ ಅರ್ಚನೆ ಅನುಸಂಧಾನ ಅನುಭಾವದಿಂದ ನಾನು ಆ ಮಹಾಲಿಂಗದಲ್ಲಿ ಸಮರಸವಾಗಿ ನಿಲ್ಲಕ್ಕೆ ಸಾಧ್ಯವಾಗಿತ್ತು. ಯಾವುದರಿಂದ ನಾನು ಭಿನ್ನಾಗಿ ಬಂದೇನೆ ಅದರಲ್ಲಿ ಸಮರಸಾಗಿ ನಿಲ್ಲಬೇಕಾಗಿತ್ತಂದ್ರೆ ಈ 3 ವಿಧವಾದ ಲಿಂಗ ಸಂಬಂಧ ನಮಗೆ ಆಗಿರಬೇಕು ಅನ್ನುವಂಥ ಶುದ್ಧ ತತ್ವವನ್ನು ಇಲ್ಲಿ ಹೇಳಲಿಕ್ಕೆ ಬರ್ತಾರೆ. ಶುದ್ಧ ಪ್ರಸಾದ ತನುಸ್ವಾಯತವಾಯಿತು. ಈಗ ಏನಂದರೆ ಈ 3ಕ್ಕೆ 3 ಜೋಡಿಸಿ ಮಲತ್ರಯಗಳ ದೋಷವನ್ನು ನಿವಾರಣೆ ಮಾಡಿದ ಮೇಲೆ, ಹೌದಾ? ಮಲತ್ರಯಗಳ ದೋಷಗಳ ನಿವಾರಣೆ ಮಾಡಿದ ಮೇಲೆ ಈಗ ಏನಾಯಿತು? ಪರಿಶುದ್ಧವಾದ ತನು ಏನಾಯಿತು? ಪರಿಶುದ್ಧ ಆಯಿತು. ಅದೇ ಪ್ರಸಾದ. ಪರಿಶುದ್ಧವಾದ ತನುವೇ ಸಜಾಚಾರ ರೂಪಿ ಇಷ್ಟಲಿಂಗಕ್ಕೆ ಅರ್ಪಿತವಾದ ಮೇಲೆ, ಇಷ್ಟಲಿಂಗಕ್ಕೆ ಈ ಶರೀರ ಪರಿಶುದ್ಧವಾಗಿರ್ಬೇಕಲ್ಲ, ಅರ್ಪಿತವಾದ ಮೇಲೆ ಅದು ಶುದ್ಧ ಪ್ರಸಾದ ಆಯಿತು. ಈ ಕಾಯ ಶುದ್ಧವಾತಂದ್ರೆ ಇಷ್ಟಲಿಂಗಕ್ಕೆ ಅರ್ಪಿತ ಆಯಿತು, ಅದು ಶುದ್ಧ ಪ್ರಸಾದ ಆಯಿತು. ಮುಂದೆ ಮನವು ಪ್ರಾಣಲಿಂಗಕ್ಕೆ ಅರ್ಪಿತವಾದ ಮೇಲೆ ಮಲತ್ರಯಗಳು ಹೋಗಿಬಿಟ್ಟಂದ್ರೆ ಮನಸ್ಸು ಪರಿಶುದ್ಧ ಆಯಿತು. ಆ ಮನಸ್ಸು ಪ್ರಾಣಲಿಂಗಕ್ಕೆ ಅರ್ಪಿತ ಆದಮೇಲೆ ಏನಾಯ್ತು? ಸಿದ್ಧ ಪ್ರಸಾದವಾಯಿತು. ಶುದ್ಧ ಪ್ರಸಾದ ಈ ತೋರುವ ಕಾಯಕ್ಕೆ ಆದರೆ ಸಿದ್ಧ ಪ್ರಸಾದ ಮನಸ್ಸಿಗೆ ಅನ್ನುವಂಥದ್ದು. ಮನಸ್ಸು ಶುದ್ಧ ಆದಮೇಲೆ ಅದನ್ನು ನಾವು ಏನು ಮಾಡ್ತೇವೆ? ಪ್ರಾಣಲಿಂಗಕ್ಕೆ ಅರ್ಪಿತ ಮಾಡ್ತೇವೆ. ಪ್ರಸಿದ್ಧ ಪ್ರಸಾದ ಸ್ವಾಯತವಾಯಿತು. ಮನವನ್ನೊಳಗೊಂಡ ಭಾವ ಮನಸ್ಸನ್ನು ಬಿಟ್ಟಿಲ್ಲ. ಮನವನ್ನೊಳಗೊಂಡ ಭಾವವು ಆ ಭಾವಲಿಂಗಕ್ಕೆ ಅರ್ಪಿತವಾಗಿ ಸಂತೃಪ್ತಿಯಾದಾಗ ಅದು ಪ್ರಸಿದ್ಧ ಪ್ರಸಾದವಾಯಿತು. ಶುದ್ಧ, ಸಿದ್ಧ, ಪ್ರಸಿದ್ಧ. ವಾಮ ಭಾಗದಲ್ಲಿ ಮಹಾ ಉದಯವಾಯಿತು, ಹೌದಾ? ಎಡಗೈ ಕರಸ್ಥಲದಲ್ಲಿ ವಾಮ, ಹೌದಾ? ಎಡಗೈ ಕರಸ್ಥಲದಲ್ಲಿ ಇಷ್ಟಲಿಂಗ ಮಹಾಗಣಲಿಂಗದ ಪ್ರಭೆ ಉದಯವಾಗಿ ಬೆಳಗಿತ್ತು. ನೋಡ್ರಿ, ಇಷ್ಟಲಿಂಗ ಅಂದ್ರೆ ಸಾಮಾನ್ಯ ಅಲ್ಲ, ಇಷ್ಟಲಿಂಗ ಅಂದ್ರೆ ಸಾಮಾನ್ಯ ಅಲ್ಲ ಅಂತ ಅವ್ರು ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಏನಾಯ್ತು? ಮಹವು ಉದಯವಾಯಿತು. ಆ ಮಹಾಲಿಂಗದ ಪ್ರಭೆ ನಮ್ಮ ಎಡಗೈ ಹಸ್ತದಲ್ಲಿ ಇಷ್ಟಲಿಂಗದ ಮುಖಾಂತರ ಉದಯ ಆಗುತ್ತಂತ ನೋಡ್ರಿ. ಆ ಬೆಳಕು ನಮಗೆ ಕಾಣ್ತೈತೆ ಅಂದ್ರೆ, ಮತ್ತು ಶರಣರು ಹೇಳ್ಯಾರಂದ್ರೆ ಕಾಣಬೇಕಲ್ಲ ಅದು.
ಮತ್ತು ನಾವು ಅಷ್ಟು ಸಾಧನೆ ಮಾಡಬೇಕಲ್ಲ, ತನುಮನ ಭಾವಗಳನ್ನು ಶುದ್ಧಗೊಳಿಸ್ಕೊಂಡು ಹೋಗ್ಬೇಕಲ್ಲ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಗಳನ್ನು ರೆಡಿ ಮಾಡ್ಕೋಬೇಕಲ್ಲ. ಅದನ್ನು ಲಿಂಗಕ್ಕೆ ಅರ್ಪಣೆ ಮಾಡಿದ ಮೇಲೆ ಆ ಲಿಂಗದಲ್ಲಿಯೇ ಮಹಾಲಿಂಗದ ಪ್ರಭೆ ನಾವು ಕಾಣಲಿಕ್ಕೆ ಸಾಧ್ಯ. ಇದು ಎಲ್ಲ ಶರಣರಿಗೂ ಸಿದ್ಧಿಸಿತ್ತಿದು. ಅದಕ್ಕಿಲ್ಲಿ ಬರ್ದಾರಿಲ್ಲೇ ಲಿಂಗ ಎಷ್ಟು ಭಾಳ ಅಷ್ಟು ಮಹತ್ವದ್ದು ಅನ್ನೋದನ್ನು ನಾವು ಅರ್ಥಕೋಬೇಕು. ಸ್ಪಷ್ಟ ಹೇಳ್ತಾರಲ್ಲಿ ಅವರು, ಎಡಕ್ಕರಸ್ಥಲದಲ್ಲಿ ಇಷ್ಟಲಿಂಗದಲ್ಲಿ, ಎಡಕ್ಕರಸ್ಥಲದ ಇಷ್ಟಲಿಂಗದಲ್ಲಿ ಮಹಾಗಣಲಿಂಗದ ಪ್ರಭೆ ಉದಯವಾಗಿ ಬೆಳಗಿತ್ತು ನನಗೆ. ಶಿವಾಚಾರದಲ್ಲಿ ನಿರವಯ ಉದಯವಾಯಿತು. ಆ ಮಹಾಲಿಂಗದ ಪ್ರಭೆ ಈ ಅಂಗದಲ್ಲೆಲ್ಲ ಪಸರಿಸಿ ಸರ್ವಾಂಗದ ಶಿವಾಚಾರವಾಗಿ ನಿರವಯದ ನಿಲವ ಉಗಮಾಗಿತ್ತು. ನಾವು ಹಳ್ಳಿ ಶರೀರ ಹೊತ್ಕೊಂಡಿದ್ರೂ ಆ ಭಾವ ಏನು ಬರ್ತಂದ್ರೆ ನಮ್ಮ ನಿರವಯದ ಉಗಮ ಆಗತ್ತಂತಲ್ಲಿ. ಮಹಾಲಿಂಗದ ಪ್ರಭೆ ನಮ್ಮ ಅಂಗಾಂಗಗಳಲ್ಲಿ ಪಸರಿಸಿದಾಗ ಅವಾಗ ಅವರು ಅಂಗ ಇದ್ದರೂ ಕೂಡ ಅನಂಗವಾಗಿರ್ತಾರೆ ಅನ್ನುವಂಥ ಭಾವ ಅಲ್ಲಿ ಬರುತ್ತಂತ. ಕಣ್ಣಿಗೆ ಕಾಣತತಿ ಶರೀರ ಕಣ್ಣಿಗೆ ಶರೀರ ಹೊತ್ಕೊಂಡು ಬಂದಾರ ಅಂದರು. ಶರಣರು ನಮ್ಮಂಗೆ ಹೊತ್ಕೊಂಡು ಬಂದಿಲ್ಲ. ಶರೀರ ಐತೆ ಅನ್ನೋ ತೋರಲಿಕ್ಕೆ ಶರೀರ ಮಾತ್ರ ಅದು ಅಶರೀರವಾಗಿ ಅದಾರ. ಯಾಕಂದ್ರೆ ಶರೀರ ದೋಷಗಳನ್ನು ಕಳ್ಕೊಂಡವ್ರವರು. ತನುಮನ ಭಾವಗಳಿಗೆ ಅಂಟಿಕೊಂಡಂಥ ಮಲತ್ರಯಗಳನ್ನು ಅವ್ರು ಅಳ್ಕೊಂಡಾರ. ಅವು ಅಷ್ಟು ಪರಿಶುದ್ಧ ಆಗ್ಯಾವು. ಪರಿಶುದ್ಧ ಆದ್ರೆ ಪರಿಣಾಮವಾಗಿ ಏನಾಯ್ತು, ಇಷ್ಟಲಿಂಗದಲ್ಲಿ ಮಹಾಲಿಂಗದ ಪ್ರಭೆ ಉದಯ ಆಯ್ತು. ಉದಯ ಆದಮೇಲೆ ಆ ಪ್ರಭೆ ಸರ್ವಾಂಗದಲ್ಲಿ ಪಸರಿಸಿ ಆ ಕರೆಂಟ್ ಎಲ್ಲ ಕಡೆ ಪಾಸ್ ಆಗಿ, ಹೌದಾ, ಅದೆಲ್ಲ ಕಡೆ ಸರ್ವಾಂಗದಲ್ಲಿ ಪಸರಿಸಿದಾಗ ನಿರವಯದ ನಿಲವು ಉಗಮವಾಯಿತು. ಅಂಗಗಳಿದ್ದರೂ ಕೂಡ ಅಂಗಭಾವ ಇರೋದಿಲ್ಲ. ವ್ಯೋಮಕಾಯ ಸಿದ್ಧಿ ಅಲ್ಲಮ ಪ್ರಭುಗಳು ಅಂತ ಯಾಕಂದ್ವಿ ಅಂದ್ರೆ ಶರೀರಕ್ಕೆ ಅದು ಏನಾಯ್ತು, ಗಾಳಿಯಲ್ಲಿ ತೇಲಾಡ್ದಂಗೆ ಶರೀರ ಇರ್ತತಿ. ಹೌದಾ, ಹೆಜ್ಜೆ ಇಟ್ಟರೆ ಹೆಜ್ಜಿಲ್ಲ, ಹೌದಾ, ನಡಿತಾನ ಹೆಜ್ಜಿಲ್ಲ, ಹೌದಾ, ಕೇಳ್ತಾರ ಕಿವಿ. ಇದೆಲ್ಲವೂ ಯಾಕೆ ಸಾಧ್ಯ ಆಯ್ತಂದ್ರೆ ಇಲ್ಲೇ ಬಂತು ನೋಡ್ರಿ ಉತ್ತರ ನಮಗಿಲ್ಲಿ. ಹೌದಾ, ಆ ನಿಜಸ್ಥಾನದಲ್ಲಿ ನಿಂತು ಸರ್ವಾಂಗದ ಇರುವ ತನ್ನ ಮೂಲವಾದ ಮಹಾಲಿಂಗವೆಂಬ ನಿಜಸ್ಥಳದಲ್ಲಿ ನೆಲೆ ನಿಂತು ಕ್ಷೀರಸ್ಥಾನದಲ್ಲಿ ಸಾರವಾಯಿತು. ಆ ಸಾಮರಸ್ಯದ ಇರುವ ಏನಾಯ್ತಲ್ಲ ಮಹಾಲಿಂಗದಲ್ಲಿ ಒಂದಾಗಿರತಕ್ಕಂಥ ಇರುವ ಅದೇನಾಯ್ತು ಅಂದ್ರೆ ಕ್ಷೀರಸ್ಥಾನ ಅಂದ್ರೆ ಸಹಸ್ರದಳ ಕಮಲ ಏನಾಯ್ತಲ್ಲ ನಮ್ಮಲ್ಲಿ ಈ ಪಶ್ಚಿಮ ಚಕ್ರದಲ್ಲಿ ಸಹಸ್ರದಳ ಆಯ್ತಂತ ನಾವು ಹೇಳ್ತೇವಲ್ಲ, ಅಲ್ಲಿ ಅದೇನಾಯ್ತಂದರೆ ಆ ಸಹಸ್ರದಳ ಕಮಲದಲ್ಲಿ ಚಿದಂಬೃತ ಅಂದರೆ ಅಮೃತ ಸುರಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಸ್ಪರ್ಶಿಸಿ ಚಿದಂಬೃತದ ಹಾಲು ಜಿನುಗಿ ಜಿನುಗಿ ಸಾರಾಯ ಸುಖದವನ್ನು ನಮಗೆ ಕೊಟ್ಟಿತ್ತು ಅಂತ. ಇದು ಶಿವಯೋಗದ ರಹಸ್ಯವನ್ನು ಸಾಲಾಗಿ ಬಿಚ್ಚಿಡಾಕತ್ತಾರೆ ಯಾರು, ಮಡಿವಾಳ ಮಾಚಿ ತಂದೆಗಳು. ಯಾವ ನಿಲುವಿಗೆ ಇರ್ಬೇಕು ಅವ್ರು ವಿಚಾರ ಮಾಡಿ, ಯಾವ ಸ್ಥಿತಿಯಲ್ಲಿ ಇರ್ಬೇಕು ಅವ್ರು. ಆ ಸ್ಥಿತಿಯಲ್ಲಿ ನಿಂತು ಪ್ರಭುದೇವರಿಗೆ ಹೇಳಾಕತ್ತಾರ ಅವರು, ಬೇರೆ ಯಾರಿಗೆಲ್ಲ, ಪ್ರಭುದೇವರಿಗೆ ಹೇಳಾಕತ್ತಾರ ಅವರು. ಅನುಭಾವದಲ್ಲಿ ಘನಾಗಮವೆನಿಸಿತ್ತು ಅಂದರೆ ಅನುಭಾವದ ಇರುವೆ ಘನವಾದ ಸರ್ವಶ್ರೇಷ್ಠ ಸ್ವಾನುಭಾವ ಜ್ಞಾನದ ಆಗಮ ಆಗಬೇಕು, ಅಲ್ಲಿ ನಿಲ್ಲಿಸಿತ್ತು. ಸ್ವಾನುಭಾವದಲ್ಲಿ ನಿಮ್ಮ ಬಸವಣ್ಣಂಗೆ ಶರಣೆಂದಿತ್ತು. ಅವಾಗ ಆ ಸ್ಥಿತಿ ಮುಟ್ಟಿದಾಗ ಅಂಥ ಸ್ವಾನುಭಾವದ ಇರುವಿನಲ್ಲಿ ಬೆರೆದ ಎನ್ನಿರವು ಆ ಸ್ವಾನುಭವದಲ್ಲಿ ನಾ ಬೆರೆತು ನಿಂತಾಗ ಅವಾಗ ನಾ ಏನು ಮಾಡಿದ್ದೆ ಅಂದ್ರೆ ಎನ್ನ ಮಹಾಗುರು ಬಸವಣ್ಣನವರಿಗೆ ಶರಣೆಂದು ನಮಿಸಿತ್ತು. ಆ ಸ್ಥಿತಿ ಮುಟ್ಟದಾಗ ನಾ ಯಾರನ್ನ ನೆನೆಸಿದ್ದೆ, ಯಾರಿಗೆ ಶರಣಂದೆ ಅಂದರೆ ಬಸವಣ್ಣವ್ರಿಗೆ ಶರಣ. ಶಿವನೇ ಬಸವ, ಬಸವ ಶಿವನೇ. ನೆಮ್ಮುಗೆ ಹಿಡಿದು ಬಸವಣ್ಣನ ಪ್ರಸಾದವ ಕೊಂಡಿತ್ತು. ನೆಮ್ಮುಗೆ ಅಂದರೆ ನಂಬಿಗೆ ಹಿಡಿದು ನಿಷ್ಠೆ ಹಸ್ತದಿಂದ ಹಿಡಿದು ಬಸವಣ್ಣನೆಂಬ ಗುರುವಿನತ್ತ ಮಹಾಪ್ರಸಾದವ ಸ್ವೀಕರಿಸಿ, ಹೌದಾ, ಸ್ವೀಕರಿಸಿ ನಿಮ್ಮ ಬಸವಣ್ಣನ ಪ್ರಸಾದದಿಂದ ಇಂಥ ಘನವು ಸ್ವಾಯತ್ತವಾಯಿತು ನನಗೆ. ನೀವು ಬಸವಣ್ಣನಿಂದಾಗಿ ಇನ್ನೇನು ಹೇಳೋದೈತೆ ಹೆಚ್ಚಿಗೆ ಅಂತಂದ್ರೆ ಅವರು, ನೀವು ಬಸವಣ್ಣನಿಂದ ಆಗಿರಾಗಿ ಬಸವಣ್ಣಂಗೆ ನಮೋ ನಮೋ ಎನ್ನುತ್ತೆ. ಹೆಚ್ಚೇನು ಹೇಳೋದು, ನೀವು ಕೂಡ ಬಸವ ಮಹಾಗುರುವಿನಿಂದಲೇ ಶರಣರಾಗಿರಿ. ಕೊನೆಗೆ ಹೇಳಿಬಿಟ್ರು ಅವರು,
ನಾ ಅಷ್ಟಲ್ಲ, ನೀವು ಬಸವಣ್ಣನಿಂದಾಗಿರಾಗಿ ಅಂತ ಹೇಳ್ತಾರಂದ್ರೆ ನಾ ಅಷ್ಟ ಅಲ್ರಿಪ್ಪ, ಇನ್ನೇನು ಹೆಚ್ಚಿಗೆ ಹೇಳೋದೈತಿ. ಇಲ್ಲಿ ನಿಂತವ್ರೆಲ್ಲರೂ ನೀವು ಸಹಿತ ಯಾರಿಗೆ ಹೇಳಿದ್ರು? ಪ್ರಭುದೇವರಿಗೆ. ನೀವು ಸಹಿತ ಕೂಡ್ಕೊಂಡು ಆ ಬಸವಣ್ಣವ್ರಿಗೆ ನೀವು ಶರಣಾಗಿರಿ. ಅದು ಕಾರಣ. ನಾನು ಬಸವ ಗುರುವಿಗೆ ನಮೋ ನಮೋ ಎಂದು ನಮಿಸುವೆನೆಂದು ಮಡಿವಾಳ ಮಾಚಿದೇವರು ಅಲ್ಲಿ ಹೇಳಿದರು. ಹೇಳಿದ ಮೇಲೆ ಮುಂದೆ ಏನು ಹೇಳಿದರು? ಒಬ್ಬಳು ಆದಿಯುಗದಲ್ಲಿ ಮಾಯಾಂಗನೆ ಹಲವು ಬಣ್ಣದ ವಸ್ತ್ರವನ್ನುಟ್ಟುಕೊಂಡು ಚಿಚ್ಚಕ್ತಿಯಿಂದ ಚಾಲು ಆತಿದು. ಮಾಯಾಂಗನೆ ಅಂದರೆ ಚಿಚ್ಚಕ್ತಿ ಬಂತು. ಹೌದಾ? ಈ ಸೃಷ್ಟಿಯ ಉಗಮಕ್ಕಿಂತ ಮೊದಲ ಈ ಅನಾದಿ ನಿಷ್ಕಲ ಲಿಂಗದಲ್ಲಿ, ನೆನಪಿಟ್ಟುಕೊಳ್ಳಿ, ಅನಾದಿ ನಿಷ್ಕಲ ಲಿಂಗದಲ್ಲಿ ಅವಿನಾಭಾವದಿಂದ ಇರುವ ಚಿತ್ ಶಕ್ತಿ ಏನೈತಲ್ಲ, ಎರಡೂ ಒಂದೇ ಅವು, ಒಂದು ಗರ್ಭೀಕರಿಸಿಕೊಂಡಿರ್ತಾವೆ. ಆ ಚಿತ್ ಶಕ್ತಿಯು ಹಲವು ಬಗೆ ಬಗೆಯ ಬಣ್ಣದ ಬಯಕೆಯನ್ನುಟ್ಟುಕೊಂಡು ಹೊರಹೊಮ್ಮಿದ್ಲಂತ. ಆ ಚಿತ್ ಶಕ್ತಿ ಆ ನಿಷ್ಕಲ ಲಿಂಗದಲ್ಲಿ ಹೊರಗೆ ಬಂತದು. ಆ ಶಿಶಕ್ತಿ ಬಗ್ಗೆ ಇಲ್ಲಿ ಹೇಳಾಕತ್ತಾರವರು. ಒಬ್ಬಳು ಆದಿಯುಗದಲ್ಲಿ ಮಾಯಾಂಗನೆ ಅಂತೇಳಿ ಮುಂದೆ ಹೇಳಿದ್ರು ಅವರು. ಹೆಡಿಗೆ ತುಂಬ ದೇವರ ಹೊತ್ತುಕೊಂಡು, ಓ ದೇವರ ಕೊಳ್ಳಿರಯ್ಯ, ಓ ದೇವರ ಕೊಳ್ಳಿರಯ್ಯ. ಆ ಮಹಾಗಣದ ಆದಿ ಸ್ಥಳದಿಂದ ಉದಯವಾದ ಈ ಆತ್ಮಾದಿ ಪಂಚಭೂತಾದಿಗಳೇನದಾವಲ್ಲ, ಅಲ್ಲಿ ಶಕ್ತಿ ಇರಬೇಕಲ್ಲ, ಶಕ್ತಿ ಚೈತನ್ಯ ಇರಬೇಕಲ್ಲ. ಅಲ್ಲಿ ಆತ್ಮಾದಿ ಪಂಚಭೂತಾದಿಗಳು ಉದಿಸಿ ಅದರಿಂದಾದ ಸೃಷ್ಟಿಯಲ್ಲಿ ಕಾಯವೆಂಬ ಬುಟ್ಟಿಯಲ್ಲಿ ಹೆಡಿಗೆ ಅಂದ್ರೇನು? ಬುಟ್ಟಿ. ಯಾವ ಬುಟ್ಟಿ ಅದು? ಈ ಶರೀರವೆಂಬ ಬುಟ್ಟಿ. ಶರೀರನ್ನು ಬುಟ್ಟಿ. ಆಚಾರಾದಿ ಅನಂತಲಿಂಗವು ಅವ್ಯಕ್ತವಾಗಿ ಹೊತ್ತುಕೊಂಡು ತಾಂದಳು. ಈ ಶರೀರದೊಳಗೆ ಆಚಾರಾದಿ ಅನಂತಲಿಂಗವ ಅವ್ಯಕ್ತವಾಗಿ ಹೊತ್ತುಕೊಂಡು, ಈ ಶರೀರದಲ್ಲಿ ಪ್ರಾಣ ಚೈತನ್ಯ ಐತಿ, ಅದು ಅವ್ಯಕ್ತ ಆಗೈತಿ. ಆ ನಿಷ್ಕಲ ಲಿಂಗದ ಅಂಶನೇ ಇಲ್ಲಿ ಬಂದೈತಿ, ಅದರದ್ದು ಅವ್ಯಕ್ತ ಆಗೈತಿ. ಹಾಲಿನಲ್ಲಿ ತುಪ್ಪವಿದ್ದಂತೆ ಅವ್ಯಕ್ತ ಆಗೈತೆ ಅದು ಈ ಶರೀರದೊಳಗೆ. ನೋಡ್ರಿ, ಹೆಡಿಗೆ ತುಂಬ ದೇವರ ಹೊತ್ತುಕೊಂಡು, ಹೌದಾ? ಈ ಶರೀರ ತುಂಬ ಆ ಚೈತನ್ಯ ಹೊತ್ತುಕೊಂಡು ಬಂದು, ಓ ದೇವರ ಕೊಳ್ಳಿರಯ್ಯ, ಓ ದೇವರ ಕೊಳ್ಳಿರಯ್ಯ ಅಂತ ಕೂಗಾಕತ್ತೈತಂತ ಶಕ್ತಿ. ಜನರ ಕಿವಿಗೆ ಅದು ಹೋಗಲ್ದಂತ. ನಿಮ್ಮೊಳಗೆ ದೇವರದಾನಪ್ಪ, ಈ ಬುಟ್ಟಿ ಒಳಗೆ ದೇವರದಾನ. ಈ ಬುಟ್ಟಿ ಕಾಯವೆಂಬ ಬುಟ್ಟಿಯಲ್ಲಿ ದೇವ್ರದಾನ್ರು, ದೇವ್ರದಾನ್ರು, ದೇವ್ರದಾನ್ರು ಅಂತ ಹೇಳಾಕತ್ತೈತಂತ ಅಂತ ಮಾತು. ಇಲ್ಲಿ ಕೇಳಿದ್ರೆ ದೇವರು ಕೊಳ್ಳಿರಯ್ಯ ಎಂದಳು. ಆ ದೇವರ ನಿಜವನ್ನರಿದು ಪಡೆದುಕೊಳ್ಳಿ ಎಂದು ಶಿವಜ್ಞಾನಿಗಳ ಮುಖದಿಂದ ಆ ಮಾಯಾಂಗನೆ, ಹೌದಾ, ಆ ಶಿಶಕ್ತಿ ಹೇಳ್ಸಾಕತ್ತಂತ. ಶರಣರೆಲ್ಲ ಹೇಳ್ತಾರಲ್ಲ, ಮಾಡ್ರಿ, ಓ ಇದನ್ನು ಮಾಡ್ರಿ ಅಂತಂದು ಹೇಳಿಸಿದ್ರೆ ಇಲ್ಲಿ ಹೇಳಾಕತ್ತಾರ. ಆ ರೀತಿ ಹೇಳಿದರೆ ಆ ದೇವರನಾರೂ ಕೊಂಬುವರಿಲ್ಲ. ಎಷ್ಟು ಹೇಳಾಕತ್ರನು ಇನ್ನು ತಮ್ಮ ಸೊಲ್ನಾಗ ತಾಮಾದಾರ ಅವರು. ಇದು ಯಾರ್ಯಾರು ಅನ್ವಯಿಸ್ಕೊಂತೀರಿ ಅನ್ವಯಿಸ್ಕೊಂಬಿಡ್ರಿ ನೀವು ಅಷ್ಟೇ. ಯಾರು ಇವತ್ತೇನು ನಡೆದೈತೆ ನೋಡಿಬಿಡ್ರಿ, ಅದ್ರಿಗೆ ಇವ್ರಿಗೆ ಹೇಳಿಬಿಡ್ರಿ. ಅವ್ರಿಗೆ ಇನ್ನೂ ಯಾವ ಸ್ಥಿತಿಯೊಳಗೆ ಅದಾರ ಜನ ಏನು ತಾನಕತಿ ಅಲ್ಲ. ಜನರು ಅನ್ನೋದು ಬೇಡ, ಹೇಳಬೇಕಾದಂಥವ್ರು ಯಾವ ರೀತಿ ಹೇಳಾಕತ್ತಾರ ದೊಡ್ಡ. ನಾವು ಯಾರನ್ನ ಅರಿವುಳ್ಳವ್ರು ಅಂತ ತಿಳ್ಕೊಂಡೇವಿ, ಯಾರನ್ನ ನಾವು ಗುರುಸ್ಥಾನದಲ್ಲಿ ಅವ್ರಿಗೆ ಇನ್ನೂ ಇದು ಈ ಬುಟ್ಟಿ ಹೊತ್ಕೊಂಡು ಬಂದು ಶಿಶಕ್ತಿ ಏನು ಹೇಳಾಕ ಅವ್ರಿಗೆ ತಿಳಿದಿಲ್ಲ. ಇದೇನು ಸಾಮಾನ್ಯ ರೀತಿ ತಿಳಿದೇನಂತ ಅವರೇ ಎದ್ದೋ ಮಾತಾಡಕ್ತಾರೆ. ಇರಲಿ. ಮರವೆಯ ಮಾನವರು ಈ ಭೌತಿಕ ವಿಷಯ ಭೋಗದಲ್ಲಿ ಮುಳುಗಿ ದೇವರನಾರು ಅರಿದು ಅಳವಡಿಸಿಕೊಳ್ಳುವರಿಲ್ಲ, ದೇವರನಾರು ಕೊಂಬುವರಿಲ್ಲ. ನಾನು ಒಂದು ಅರುವೆಯ ಕೊಟ್ಟು ಆ ದೇವರ ಕೊಂಡು. ಇವರೇನು ಮಾಡಿದರು? ನಾನು ಈ ಉಳಿದ ಮರವೆಯ ಮಾನವರಂತ ಅಲ್ಲ ಪ್ರಭುವೇ, ಕೇಳ್ರಿಲ್ಲೇ ಮಡಿವಾಳ ಮಾಚಿ ತಂದೆಗಳು ಹೇಳಾಕತ್ತಾರ. ಉಳಿದವ್ರಂಗನ ಅಲ್ಲ. ಮರವೆಯ ಹರಿದು ಒಂದೇ ರೀತಿ ತನ್ನ ತಾನಿರವ ಅರಿವನ್ನು ಕೊಟ್ಟೆ. ಒಂದು ಸ್ವಲ್ಪ ನನ್ನ ಅರಿವನ್ನಲ್ಲಿ ಕೊಟ್ಟೆನು ನಾನು, ಭಾಳಲ್ಲ. ಮರ್ತು ಒಂದು ಸ್ವಲ್ಪನ ಆ ಕಡೆ ಲಕ್ಷ ಕೊಟ್ಟೆ. ಓ ಏನೋ ಹೇಳಾಕತ್ತಾರಲ್ಲ ಇಲ್ಲಿ ಕೇಳು ತಡಿ ಅಂತ ಯಾರೋ ಶಿವಜ್ಞಾನಿಗಳು ಹೇಳೋ ಮಾತನ್ನು ನನ್ನ ಎಲ್ಲ ಮಾಯಾ ಪ್ರಪಂಚದಿಂದ ಹೊರಗೆ ಬಂದು ಒಂದೀಟ ಅವ್ರ ಕಡೆ ಕಿವಿಗೊಟ್ಟೆ ನಾನು.
ಒಂದು ಸ್ವಲ್ಪ ಅವ್ರ ಮಾತು ಕೇಳೇನಿ. ಅರಿವಿನಿಂದ ಅರಿದು ಅವ್ರು ಹೇಳೋ ಮಾತನ್ನು ನನ್ನ ಅರಿವಿನಿಂದ ತಿಳಿದು ಅಂತರಂಗದಲ್ಲಿ ಅವ್ಯಕ್ತವಾಗಿ ಅಡಗಿರುವ ಆ ದೇವರನ್ನು ಅರಿದು ಅಳವಡಿಸಿಕೊಂಡೆನೋ. ಅಳವಡಿಸ್ಕೊಂಡ್ಬಿಟ್ಟೆನು ನಾನು. ಉಳಿದವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ. ಎನ್ನ ಹೆತ್ತ ತಂದೆ ಬಸವಣ್ಣನ ಪ್ರಸಾದದಿಂದ ಬದುಕಿದೇನು ಕಾಣ ಕಲಿದೇವರ ತೀವ. ಕೊನೆಗೆ ಅವರು ಯಾರನ್ನ ನೆನೆಸ್ಕೋತಾರೆ, ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಇಲ್ಲದಾರ ನೋಡು ಬಸವಣ್ಣವರು. ಇಷ್ಟೆಲ್ಲ ನಾ ಮಾಡಿದ್ದಕ್ಕೆ ಕಾರಣೀಭೂತರು ಯಾರು, ಇಷ್ಟೆಲ್ಲ ನಾ ಇರೋದಕ್ಕೆ ಯಾರ ಕಾರಣೀಕರ್ತರು ಇಲ್ಲದಾರ ನೋಡು ಅಂತ ಅವರು ನಿಜ ಸ್ಥಿತಿಯನ್ನು ಎಲ್ಲ ಶರಣ ಸಂಕುಲಕ್ಕೆ ಪ್ರಭುದೇವರಾದಿಯಾಗಿ ತಿಳಿಸ್ಕೊಡಕತ್ತಾರ ಅವರು. ಹಿಂಗಾದ ಮೇಲೆ ಈ ರೀತಿಯಾಗಿ ಅಂತರಂಗದಲ್ಲಿ ಅವ್ಯಕ್ತವಾಗಿ ಅಡಗಿರುವ ದೇವರ ಎರವನರಿದು ಅಳವಡಿಸಿಕೊಳ್ಳುವ ಅನುಕರುಣಿಸಿದ ಎನ್ನ ಹೆತ್ತ ತಂದೆ ಬಸವಗುರುವಿನ ಕರ್ಣಪ್ರಸಾದದಿಂದ ನಾನು ಎಂದೆಂದೂ ಅಳಿಯದ ನಿಜಲಿಂಗವಾಗಿ ಬದುಕಿದೆನೆಂದು ಮಡಿವಾಳ ಮಾಚಿದೇವರು ಪ್ರಭುದೇವರಲ್ಲಿ ಭಿನ್ನಯಿಸ್ಕೋತಾರೆ. ಈ ರೀತಿ ಆದಮೇಲೆ ಮಡಿವಾಳಯ್ಯನವರಿಗೆ ಬಸವ ಮಹಾಗುರು ಸರ್ವಸ್ವ ಇಷ್ಟು ಹೇಳ್ಯಾರಂದ್ರೆ ವಿಚಾರ ಮಾಡಿ ಅವ್ರ ಬಗ್ಗೆ ಹೆಂಗಿರಬೇಕು. ಮತ್ತೆ ಬಸವಗುರುವಿನ ಮಹಾನೀಲವನ್ನು ಹೀಗೆ ಸ್ತುತಿಸ್ತಾರೆ ಅವರು. ಏನು ಹೇಳಿದರು ಕೇಳ್ರಿ ಮತ್ತಂದ್ರೆ ಅವರು ಏನು, ಎಲ್ಲ ಭಕ್ತಿಯ ಭೇದವನು, ಅವ್ರೇನು ಹೇಳಿದರು, ಎಲ್ಲ ಭಕ್ತಿಯ ಭೇದವನು, ಎಲ್ಲ ಕೂಟದ ಭೇದವನು, ಎಲ್ಲ ಶೀಲದ ಭೇದವನು ನಾನು ನಿಮಗೆ ಭಿನ್ನವಿಸನು ಕೇಳಯ್ಯ. ನನಗಾದಂಥ ಎಲ್ಲ ಭಕ್ತಿಯ ಭೇದ ಏನದಾವಲ್ಲ, ಯಾವ ಭಕ್ತಿ ಅದಾವಲ್ಲ, ಅಷ್ಟವಿಧ ಭಕ್ತಿಗಳು ಏನದಾವಲ್ಲ, ಎಲ್ಲ ಭಕ್ತಿಯ ಭೇದವನ್ನು ನನಗೆ ತಿಳಿದದ್ದು ಏನದಾವಲ್ಲ, ಶಿವಸಾಮರಸ್ಯದ ಭೇದವನ್ನು, ಅದರ ರಹಸ್ಯವನ್ನು ಮತ್ತು ಸಕಲ ಶೀಲ ಸದಾಚಾರದ ಭೇದವನ್ನೆಲ್ಲ ನಿಮಗೆ ಭಿನ್ನಯಿಸಿ ವಿರವಿಸ್ತೇನೆ ಕೇಳಿರಲಿ ಮತ್ತಂದ್ರೆ ಅವರು. ನೀನು ಕರ್ತನಾಗಿ ನಾನು ಭೃತ್ಯನಾಗಿ ಅವತರಿಸಯ್ಯ. ಪ್ರಭುವೇ, ಇಲ್ಲಿ ನಾನು ದೊಡ್ಡವನಾಗಿ ಹೇಳೋದಿಲ್ಲ, ನೀನೇ ದೊಡ್ಡವ. ಇಲ್ಲಿ ನಾ ಹೇಳಾಕದೇನಾದ್ರು ನಾ ದೊಡ್ಡವಲ್ಲ, ನೀನು ಕರ್ತನಾಗಿ ನಾನು ಭೃತ್ಯನಾಗಿ ಅವತರಿಸಯ್ಯ. ನಾ ಹೇಳಾಕದೇನಾದ್ರು ದೊಡ್ಡವಲ್ಲ, ತಪ್ಪು ತಿಳ್ಕೊಬೇಡ್ರಿ ದಯವಿಟ್ಟು ಅಂದಂಗೆ ಅದು. ನಾ ಹಿಂಗೆ ಹೇಳ್ತಂತ ತಪ್ಪು ತಿಳ್ಕೊಬೇಡ್ರಿ ಅಂತ ನಾವು ಅಂತೇವಲ್ಲ, ಆ ಮಾತಿದು. ಇಲ್ಲಿ ನಾನು ದೊಡ್ಡವನಾಗಿ ಹೇಳುವನಲ್ಲ, ನೀನೇ ನನಗೆ ಕರ್ತ ಜಂಗಮ, ನಾನು ನಿನಗೆ ಭೃತ್ಯ. ಕೇಳು ತಂದೆ, ಎಷ್ಟು ವಿನಯತೆ ಐತೆ ಅಲ್ಲಿ. ಎನ್ನ ಭೇದಂಗಳನ್ನು ಬಸವಣ್ಣ ಮಾಡಿದನು. ಒಂದೇ ಮಾತನ್ನ ಹೇಳೋದಾದ್ರೆ ಇದೆಲ್ಲ ಶಿವಸಾಮರಸ್ಯದ ಭಕ್ತಿ ಶೀಲ ಆಚಾರಗಳನ್ನೆಲ್ಲ ಯಾರು ಮಾಡ್ಯಾರಪ್ಪ? ಬಸವಣ್ಣವ್ರು ಮಾಡ್ಯಾರ. ಆದಿ ಅನಾದಿ ಬಸವಣ್ಣ ಮಾಡಿದನು. ಎನ್ನ ಆದಿ ಅನಾದಿ ಅಂದರೆ ಎನ್ನ ಆದಿ ಅಂದರೆ ಸಾಕಾರ, ಅನಾದಿ ಅಂದರೆ ನಿರಾಕಾರ. ಹೌದಾ? ಎನ್ನ ಆದಿ ಅನಾದಿಯನು ಅಂದರೆ ಸಾಕಾರ ನಿರಾಕಾರ ಲಿಂಗ ಸ್ವರೂಪವೆಲ್ಲ ಬಸವಣ್ಣನೇ ಮಾಡಿ ಏಕಾಗ್ಯವೆಲ್ಲ. ನಾವು ಅದನ್ನು ಮಾಡಿದವ್ರು ಯಾರು? ಬಸವಣ್ಣವ್ರೆ. ಸಾಧ್ಯ ಅಸಾಧ್ಯವ ಬಸವಣ್ಣ ಮಾಡಿದನು. ಸುಲಭ ಸಾಧ್ಯವಾಗುವ ಮತ್ತು ಅಸಾಧ್ಯ ಸಾಧ್ಯವಾಗುವ. ನೋಡ್ರಿ, ಒಮ್ಮೊಮ್ಮೆ ಸುಲಭವಾಗಿರೋದು ಅಸಾಧ್ಯ ಆಕೈತಿ, ಒಮ್ಮೊಮ್ಮೆ ಅಸಾಧ್ಯವಾಗಿರೋದು ಸಾಧ್ಯ ಆಕೈತಿ. ಎನ್ನ ಸಾಧ್ಯ ಅಸಾಧ್ಯಗಳ, ಹೌದಾ, ಇವುಗಳನ್ನು ಸಾಧ್ಯ ಅಸಾಧ್ಯವ ಬಸವಣ್ಣ, ಇವನ್ನೆಲ್ಲ ಆಚಾರ ವಿಚಾರ ಯೋಗ ಶಿವಯೋಗಗಳೆಲ್ಲ ನನಗೆ ಬಸವಣ್ಣವರ ಮಾಡ್ಯಾರ. ಪ್ರಭುವೇ, ಲಿಂಗ ಜಂಗಮವನ್ನು ಬಸವಣ್ಣ ಮಾಡಿದನು. ನಿರಾಕಾರ ವಸ್ತುವನ್ನು ಸಾಕಾರಗೊಳಿಸಿ ಜಂಗಮ ರೂಪವಾಗಿ ಮಾಡಿದ ಆತ ಬಸವಣ್ಣ. ನಿರಾಕಾರ ಅಂದರೆ ಲಿಂಗ ಆಯಿತು, ಸಾಕಾರ ಅಂದರೆ ಜಂಗಮ ಸ್ವರ. ಅದಕ್ಕೆ ಲಿಂಗದ ಮುಖವೇ ಜಂಗಮ ಅಂತ ಕರೆದು. ಮೇಲೆ ಪಲ್ಲವಿಸುತ್ತು ನೋಡ್ರಿ, ಮರದ ಟೊಂಗೆಗೆ ನೀರು ಹಾಕಂಗಿಲ್ಲ ನಾವು. ಕಣ್ಣಿಗೆ ಕಾಣದೇ ಇರುವಂತಹ ಬೇರುಗಳಿಗೆ ನೀರು, ಅದು ನಿರಾಕಾರವಾಗಿರುತ್ತದು. ಎಂದೂ ಕಣ್ಣಿಗೆ ಕಾಣಂಗಿಲ್ಲ. ಭೂಗರ್ಭದಲ್ಲಿ ಬೇರುಗಳ ಹರಿದಾಡ್ಯಾವು. ಅಲ್ಲಿ ನೀರು ಹಾಕಿದ್ರೆ ಮೇಲೆ ಪಲ್ಲವಿಸಿತ್ತು ಅಂತಂದರೆ ಅದು ಜಂಗಮ ರೂಪವಾಗಿ ಪ್ರಕಟ ಆಗಿತ್ತಲ್ಲ. ಲಿಂಗ ನಿರಾಕಾರವಾಗಿದ್ದಾದರೆ ಜಂಗಮ ಸಾಕಾರ. ಇಲ್ಲಿ ನಿರಾಕಾರ ವಸ್ತುವನ್ನು ಸಾಕಾರಗೊಳಿಸಿ ಕರಮನ ಭಾವಸ್ಥಳದ ಲಿಂಗವಾಗಿ ಬಸವಣ್ಣನೇ ಮಾಡಿ ನನಗೆ ಲಿಂಗದ ಪ್ರಾಣವೇ ಶರಣರೂಪಿ ಜಂಗಮವೆಂಬ ನಿಜವು ಬಸವಣ್ಣನು ನನಗೆ ಮಾಡಿದ. ಎನ್ನ ಸರ್ವ ಸ್ವಾಯತ್ತವನ್ನು ಬಸವಣ್ಣ ಮಾಡಿದ ಕಾರಣ, ಇದಕ್ಕೆಲ್ಲ ಬಸವಣ್ಣ ಕಾರಣ ಆಗಿದ್ದಕ್ಕೆ ಆ ಬಸವಣ್ಣನ ನೆನೆನೆದು ಬದುಕಿದೆ ಕಾಣ ಕಲಿದೇವರ ದೇವ. ನಾ ನಿತ್ಯ ಹೊಂಟ್ರೆ ನಾನು 24x7 ಯಾರನ್ನು ನೆನೆಯೋದು ಅಂತಂದರೆ ಬಸವಣ್ಣನೇ ನನಗೆ, ಬೇರೆ ಇನ್ಯಾರೂ ಇಲ್ಲ ಅನ್ನುವಂಥ ಭಾಳ ಅವರನ್ನು ಸಮರ್ಪಣಾ ಭಾವದಿಂದ ಅವರನ್ನು ನೆನೆಯುವಂಥ ರೀತಿ ಏನೈತಲ್ಲ ಮುಂದೆ ಹೇಳ್ತಾರೆ ಅವರು. ಮತ್ತಂ
ಎಲ್ಲ ಭಕ್ತಿಯ ಭೇದವನ್ನು ಮಾಡಿದವರು ಅವ್ರು ಅಂದಮೇಲೆ ಮುಂದೆ ಹೇಳ್ತಾರೆ ಶಿವತಾನೀತ. ಕಂಟಿನ್ಯೂ ಓದೇನೆ ಆಗಲ್ಲ ನಾನು ವಚನ. ಶಿವತಾನೀತ ಮರ್ತ್ಯ ಲೋಕವ ಪಾವನ ಮಾಡಲು ಬಸವಣ್ಣನೇ ಮರ್ತ್ಯ ಲೋಕದ ಮರವೇ ಕಳೆದು ಪರಿಶುದ್ಧಗೊಳಿಸಿ ಪಾವನ ಮಾಡುವ ಪರಶಿವನು. ಬೇರೆ ಯಾರಿಲ್ಲಲ್ಲಿ ಕೇಳ್ರಿ. ಮಾಚಿ ತಂದೆಗಳು ಬಸವಣ್ಣವ್ರ ಬಗ್ಗೆ ಎಷ್ಟು ಚಂದ ಹೇಳಕ್ಕೆ ಖುಷಿ ಪಡ್ಬೇಕು ನಾವು. ಗುರುತಾನೀತೆಯನ್ನು ಭವರೋಗದ ಭೇದಿಸಲು ಮರವೇ ಮಾಯಾದಿ ಭವರೋಗವ ಕಳೆದು, ನನ್ನ ಮರವೇ ಮಾಯೆ ಭವರೋಗವನ್ನು ಕಳೆದು ಶಿವಯೋಗವ ಸಂಬಂಧಿಸಿದ ಗುರು ನನಗೆ ಬಸವಣ್ಣ. ಸಕಲ ಸೃಷ್ಟಿ ವಿಸ್ತಾರದಲ್ಲೆಲ್ಲ ತನ್ನ ಸತ್ಯ ಸದಾಚಾರ ವಿಸ್ತರಿಸಿದ ಕಾರಣ ಬಸವಣ್ಣನೇ ನಿಜ ಭಕ್ತ. ಇಲ್ಲಿ ಈ ಜಗತ್ತಿನಲ್ಲಿ ಮತ್ತಾರೂ ಇಲ್ಲ ನಿಜ ಭಕ್ತ ಬಸವಣ್ಣನಲ್ಲಿ. ಬಸವಣ್ಣನ ಹೊರತುಪಡಿಸಿದ್ರೆ ಯಾರೂ ಭಕ್ತರಿರಲಿಲ್ಲ. ಅದನ್ನು ಬಸವಣ್ಣವ್ರು ಹೇಳ್ತಾರೆ, ನಾನೊಬ್ಬನೇ ಭಕ್ತ, ಉಳಿದವರು ಜಂಗಮಲಿಂಗ ಅಂತ ಹೇಳಿ ದೊಡ್ಡವರಾದ್ರು ಅವರು. ಇಲ್ಲಿ ಹೇಳ್ತಾರೆ ಆ ಭಕ್ತ ಆಗೋಕ್ಕೂ ಭಾಳ ಕಷ್ಟ ಐತಿ ಅಂತ ಇವ್ರು ಹೇಳಿದ್ರು. ಇಲ್ಲಿ ಬಸವಣ್ಣವ್ರು ಹೇಳ್ಕೊಂಡ್ರು ನಾನೇ ಭಕ್ತ, ಇಲ್ಲಿ ನಾನೊಬ್ಬನೇ ಭಕ್ತ ಅಂತ ಹೇಳ್ಯಾರ ಅಂದ್ರೆ ಅರ್ಥ ಅದು ಸರಳ ಇಲ್ಲದು. ಬಸವಣ್ಣನೊಬ್ಬನೇ ಭಕ್ತ, ಇನ್ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಇವತ್ತು ಇವ್ರು ಹೇಳಕತ್ತಾರೆ. ಇಲ್ಲಿ ಏನು ಹೇಳಿದರು? ಬಸವಣ್ಣನೇ ಏನು ಸಂಸಿದ್ಧ ಘನಮೈಮನಾದ ಶರಣ, ಅದರಿಂದ ನನಗೆ ನಿಜ ಜಂಗಮೋ ಬಸವಣ್ಣನೇ. ಜಂಗಮ ಯಾರಂತ ಕೇಳಿದ್ರೆ ಅದು ಬಸವಣ್ಣನೇ ನನಗೆ ಜಂಗಮ. ಲಿಂಗವೂ ತಾನೀತನಿಗೆ ಪ್ರಾಣಲಿಂಗವಾಗಿ, ನನಗೆ ಪ್ರಾಣಲಿಂಗವಾಗಿ ಕಾರಣ ನನಗೆ ಬಸವಣ್ಣನೇ ಲಿಂಗ. ನನಗೆ ಗುರು ಬಸವಣ್ಣ, ನನಗೆ ಲಿಂಗ ಬಸವಣ್ಣ, ಆದ ನನಗೆ ಜಂಗಮ ಬಸವಣ್ಣ. ನನ್ನ ಬಸವಣ್ಣನ ಬಿಟ್ಟು ನನಗೆ ಯಾರೂ ಇಲ್ಲ, ಬೇರೆ ಯಾರೂ ಕಾಣೋದೇ ಇಲ್ಲ. ಲಿಂಗ ಯಾರಂದರೆ ಬಸವಲಿಂಗ, ಗುರು ಯಾರಂದರೆ ಗುರು ಬಸವಣ್ಣ, ಜಂಗಮರಾದರೆ ಬಸವ ಜಂಗಮ. ನನಗೆ ಬೇರೆ ಯಾರಿಲ್ಲ. ಎನ್ನ ವಿಸ್ತಾರವೂ ತಾನೀತೆನ್ನ ನಿಲುಕಡೆಯ ತಾನಾಗಿ ಎನ್ನ ಸರ್ವ ಸ್ವಾಯತವ ಮಾಡಿದ ಮೈಮನೀತ ಕಾಣ ಕಲಿದೇವರ ದೇವ ನಿಮ್ಮ ಶರಣ ಬಸವಣ್ಣ ಅನ್ನೋ ಮಾತನ್ನು ಅಲ್ಲಿ ಹೇಳಿದರು. ಇದಾದ ಮೇಲೆ ಮತ್ತೆ ಹೇಳಿದ್ರು ಅವರು. ಏನು ಮತ್ತೇನು ಹೇಳಿದ್ರು ನೋಡ್ರಿ. ಅರಿವ ನಾರಡಿಗೊಂಡಿತ್ತು ಮರವು, ಅರಿವ ನಾರಡಿಗೊಂಡಿತ್ತು ಮರವು. ಆರಡಿಗಳು ಅಂದರೆ ಆವರಿಸುವಂಥ, ಆವರಿಸಿಕೊಳ್ಳೋದು. ಅರಿವನ್ನು ಆವರಿಸಿಕೊಂಡಿತ್ತು ಅಂದಂಗೆ. ಅರಿವ ನಾರಡಿಗೊಂಡಿತ್ತು ಮರವು. ಅರಿವನ್ನು ಯಾವ್ದು ಆವರಿಸಿಕೊಂಡಿರ್ತೈತೆ ಅಂದ್ರೆ ಎನ್ನ ಮರವು. ಅರಿವ ನಾರಡಿಗೊಂಡಿತ್ತು ಮರವು, ಮರವ ನಾರಡಿಗೊಂಡಿತ್ತು ಮಾಯೆ. ಅರಿವನ್ನು ಆವರಿಸಿಕೊಂಡಿದ್ದು ಮರವು, ಮರವನ್ನು ಆವರಿಸಿಕೊಂಡಿತ್ತು ಮಾಯೆ. ಮಾಯೆ ನಾರಡಿಗೊಂಡಿತ್ತು ಕರ್ಮ. ಆ ಮಾಯೆಯನ್ನು ಆವರಿಸಿಕೊಂಡಿದ್ದು ಯಾವುದಂದರೆ ಕರ್ಮ. ಕರ್ಮವ ನಾರಡಿಗೊಂಡಿತ್ತು ತನು. ಆ ಕರ್ಮವನ್ನು ಆವರಿಸಿಕೊಂಡಿದ್ದು ಯಾವುದಂದ್ರೆ ಈ ತನು, ಶರೀರ. ತನುವ ನಾರಡಿಗೊಂಡಿತ್ತು ಸಂಸಾರ. ಸಂಸಾರ ಇಲ್ಲಿ ಹುಟ್ಕೊಂತ ನೋಡ್ರಿ. ಒಂದರ ಮ್ಯಾಲೊಂದು ಇದು ಕವಚ ಹೊತ್ಕೊಂಡ್ಬಿಟ್ಟೈತಿ. ಮರಹು ಬಂದಹುದೆಂದರಿದು ಅರಿವ ಬೆಲೆ ಮಾಡಿ ಅರಿವ ಕೊಟ್ಟು ಗುರುವಿನ ಕೈಯಲ್ಲಿ ಲಿಂಗವ ಕೊಂಡೆ ನೋಡಯ್ಯ ನಾನು. ಇದನ್ನೆಲ್ಲ ನಿವಾರಿಸಿಕೊಳ್ಳಕ್ಕೆ ಏನು ಮಾಡಿದೆ ಅಂದರೆ ಗುರುವಿನ ಕೈಯಲ್ಲಿ ಲಿಂಗವ ಕೊಂಡೆ ನೋಡಯ್ಯ ನಾನು. ಎನ್ನರಿವ ನಾಯತದಲ್ಲಿ ನಿಲ್ಲಿಸಿ ನಿಜ ಸ್ವಾಯತವ ಮಾಡಿದನು ಕಲಿದೇವರ ದೇವ ನಿಮ್ಮ ಶರಣ ಬಸವಣ್ಣನು. ಮರ್ತ್ಯದಲ್ಲಿನ ಮಾನವರ ಅರಿವಿಗೆಲ್ಲ ಮರವೇ ಆವರಿಸಿಕೊಂಡು ಬಿಟ್ಟಿದೆ. ಆ ಮರವೇನು ಇಲ್ಲದ್ದನ್ನು ಇದ್ದಂತೆ ತೋರುವುದು ಮಾಯೆ. ಇಲ್ಲದ್ದನ್ನು ಇದ್ದಂತೆ ತೋರುವುದು ಮಾಯೆ. ಆ ಮರವೆಯನ್ನು ಆವರಿಸಿಕೊಂಡೈತಿ. ಅದು ಯಾವಾಗಿದ್ರೂ ಮಾಯೆ ಏನಂದ್ರೆ ಇದ್ದದ್ದನ್ನು ಇಲ್ಲದ್ದನ್ನು ಇದ್ದಂತೆ ತೋರುವುದು. ಕಾಮನ್ ಬೆಲ್ ಇದ್ದಂಗೆ ಅದು ಆಕಾಶದಾಗ ಮೂಡಿರ್ತೈತಿ. ಖರೆ ಐತಿನಲ್ಲೇ ಇಲ್ಲ, ಆದ್ರೆ ತೋರ್ಲಿಕ್ಕತ್ತೈತೆ. ಅದು ಐತನ್ನೋ ಹಂಗೆ ತೋರಾಕತ್ತೈತೆ. ಅದು ಮಾಯಾ ಜಿಂಕೆ ಅಂತ ನಾವು ಕರಿತೇವಲ್ಲ. ತೋರುವುದೊಂದು ಬೇರೆ ಐತಿ, ವಾಸ್ತವದಲ್ಲಿ ಬೇರೆ ಐತೆ. ಅದು ಇಲ್ಲದ್ದನ್ನು ಇದ್ದಂತೆ ತೋರುವುದು ಮಾಯೆ. ಆ ಮಾಯೆ ಅಂತಹ ಮರವೇ ಜನ್ಯ ಮಾಯೆಯನ್ನು ಕರ್ಮ ಬಂಧನವೇ ಆವರಿಸಿಕೊಂಡಿದೆ. ಹೌದಾ? ಅಂತಹ ಕರ್ಮವನ್ನು ಅಂತಃಕರಣ ಇಂದ್ರಿಯಾದಿನ ಒಳಗೊಂಡ ತನುವು ಆವರಿಸಿಕೊಂಡಿದೆ. ಇಂದ್ರಿಯಗಳನ್ನು ಹೊತ್ಕೊಂಡು ಬಂದಂಥ ಈ ಶರೀರ, ಅದರಿಂದ ಅಜ್ಞಾನದಲ್ಲಿ ಏನೋ ಕರ್ಮ ಅಂದರೆ ಮಾಡಬಾರ್ದ ಕೆಲಸಗಳನ್ನು, ಯಾವುದು ಡಿಸೈರೇಬಲ್ ಅಲ್ವೋ ಅದನ್ನು ಮಾಡಲಿಕ್ಕೆ ಹಚ್ಚಿದೆ ಅನ್ನುವಂಥ ಮಾತು. ಕರ್ಮ ಬಂಧನದಲ್ಲಿ ಸಿಲುಕಿದ ತನುವನು ಸಂಸಾರ ಜಂಜಡವು ಆವರಿಸಿಕೊಂಡಿದೆ. ಯಾವಾಗ ನಾವು
ಮರವೆಯಿಂದ ಇವೆಲ್ಲ ಚಾಲು ಆದಾಗ ಸಂಸಾರದ ಜಂಜಡ ಬಂತಲ್ಲಿ. ಯಾಕೆ ಅದರಿಂದ ಹೊರಗೆ ಬರೋಕ್ಕಾಗೋಲ್ದ್ರಿ ನಮಗೆ? ಯಾಕೆ ಅದರಿಂದ ಹೊರಗೆ ಬರೋಕ್ಕಾಗೋಲ್ದ್ರಿ? ಮತ್ತು ಯಾಕೆ ಹಿಂಗಾಗೈತೆ ರೀ? ಎಷ್ಟು ನೋಡಿದರೂ ಸಮಾಧಾನ ಇಲ್ಲರಿ. ಖಾಲಿ ಪುಕ್ಕಟ್ಟು ಎಲ್ಲರ ಬಗ್ಗೆ ತಲೆ ಕೆಡಿಸ್ಕೊಂತೇವೆ ರೀ. ಇದನ್ನು ನಮ್ಮ ಮೇಲೆ ಹಾಕ್ಕೊಂತೇವೆ, ಅದನ್ನು ನಮ್ಮ ಮೇಲೆ ಹಾಕ್ಕೊಂತೇವೆ, ಅದು ನಮ್ಮ ಮೇಲೆ ಹಾಕ್ಕೊಂತೇವೆ. ಮಕ್ಕಳದಾದ್ಮೇಲೆ ಮೊಮ್ಮಕ್ಕಳು, ಹೆಂಡತಿದಾದ್ಮೇಲೆ ಗಂಡಂದು ಅಕ್ಕ ತಂಗ್ಯಾರು, ಇವೆಲ್ಲ ಸಂಸಾರ ಜಂಜಡ ಯಾಕಂದ್ರೆ ಮರೆವು. ಮೂಲ ಕಾರಣ ಇದಕ್ಕೆ ಮರೆವು. ಇದೆಲ್ಲ ಇದರಿಂದ ಹೊರಗೆ ಬರ್ಬೇಕಂದ್ರೆ ಏನು ಭಾಳ ಖುಲ್ಲಾ ಆಯ್ತದ, ಭಾಳ ಆರಾಮ ಆಯ್ತದು. ಹೆಂಗೆ ಬರ್ತೈತೆ ಹಂಗೆ ಇರುವಂಥದ್ದು ಸ್ಥಿತಿ ಅಳವಡಿಸ್ಕೊಂತ ಹೋದ್ವಿ ಅಂದ್ರೆ ನಾವು ಸಂಸಾರ ಜಂಜಡ ಆಗೋದಿಲ್ಲ ಅಂತದು. ಜಂಜಡ ನಾವು ಮಾಡ್ಕೊಂಡೇವೆ ಅಂತಾರೆ ಅವರು. ಏನು ಬರ್ತೈತೆ ಅದು? ಹೆಂಗೆ ಬರ್ತೈತೆ ಅದು? ಹಳಕಟ್ಟಿ ಶರಣರ ಸಂಸಾರವನ್ನು ಜಂಜಡ ಹಚ್ಕೊಂಡಿದ್ರು ಅವರು. ಸಂಸಾರ ಜಂಜಡ ಹಚ್ಕೊಂಡಿದ್ರು ಅವರು. ಅವರೆಲ್ಲ ಭಾವನೆಗಳು ಹೆಂಗಿದ್ದು? ಅವರು ಸಮರ್ಪಣಾ ಭಾವ ಎಲ್ಲಿತ್ತು? ಶರಣರ ಸೇವೆ ಎಲ್ಲಿತ್ತು? ಎಲ್ಲಿತ್ತು ಜಂಜಡ? ಎಲ್ಲಿ ಅವರಿಗೆ ದುಃಖ ಇತ್ತು? ಎಲ್ಲಿ ಅವರಿಗೆ ಸಂಭ್ರಮ ಇತ್ತು? ದುಃಖನೂ ಇಲ್ಲ, ಸಂಭ್ರಮನೂ ಇಲ್ಲ ಅವರಿಗೆ. ನೋಡ್ರಿ, ಅವರ ನಿಜ ಶರಣದ ಸ್ಥಿತಿ ಹೆಂಗಿತ್ತು? ಹಳಕಟ್ಟಿ ಶರಣರು ಬಡತನ ಅನ್ನೋದು ಕಿತ್ತು ತಿಂತಿತ್ತು ಅವರಿಗೆ. ಆ ಬಡತನದ ಭಾವ ನೋಡೋರಿಗೆ ಅನಿಸ್ತಿತ್ತು, ನಮಗೆ ಹೊರತು ಅವ್ರಿಗೆ ಅನಿಸೇ ಇಲ್ಲದು. ಅವ್ರಿಗೆ ಬಡತನದ ಭಾವ ಅನಿಸಿತ್ತಂದ್ರೆ ಆ ಕೆಲಸ ಮಾಡ್ತಿದ್ದಿಲ್ಲ ಅವರು. ಬಡತನ ಹಿಂಗಿಸ್ಕೊಳಕ್ಕೆ ಹೊಕ್ಕಿದ್ರು ಅವರು. ಅಲ್ರಿ, ಆ ಭಾವ ಬಂದಾಗ ಅದಕ್ಕೆ ಪರಿಹಾರಕ್ಕೆ ಹುಡುಕ್ತೇವೆ ನಾವು. ಆ ಭಾವದೊಳಗೆ ಇಲ್ಲ ಅಂದಾಗ ಅವ್ರು ಆ ಕೆಲಸಕ್ಕೆ ಹೋಗೇ ಇಲ್ಲ ಅವರು. ನನಗೆ ಬ್ಯಾಳಿಲ್ಲ, ಬೆಲ್ಲಿಲ್ಲ, ಎಣ್ಣಿಲ್ಲ, ಕಿರಾಣಿಲ್ಲ, ಸಂಜೆಗೆ ಅಡಿಗಿಲ್ಲ ನನಗೆ ಅನ್ನೋ ಭಾವದೊಳಗೆ ಇಲ್ಲಲ್ಲ ಅವರು. ನಮಗೈತಿ ಕಾಣಾಕತೈತಿ ಹಳಕಟ್ಟಿ ಶರಣರಿಗೆ ಭಾಳ ಬಡತನ ಐತಂತ ಇತಿಹಾಸ ಓದಾಕತ್ತೇವೆ ನಾವು. ಈಗ ಚರಿತ್ರೆಯಲ್ಲಿ ಓದಾಕತ್ತೇವೆ. ಶರಣರದ್ದು ಮೊನ್ನೆ ಜಯಂತಿ ಆಗೈತಿ, ಹೌದಾ? ಸೊ ಆ ಚರಿತ್ರೆ ಓದಿ ನಾವು ಹೇಳಾಕತ್ತೇವೆ ಎಷ್ಟು ಕಷ್ಟಪಟ್ಟರು ಶರಣರು ಅಂತ. ಶರಣರು ಕಷ್ಟಪಟ್ಟಾರಂತ ನಾವು ಮರವೇಲಿದ್ದಂಥವ್ರು ಅನ್ಸಾಕತೈತಿ ಕಷ್ಟ ಅಂತ. ನನ್ನ ಅರ್ಥದಲ್ಲಿ ಅದೇನಂದ್ರೆ ಅವ್ರಿಗೆ ಕಷ್ಟ ಅನಿಸೇ ಇಲ್ಲ. ಯಾಕಂದ್ರೆ ಅದರಿಂದ ಹೊರಗದಾರ ಅವರು. ಆ ಸಂಸಾರ ಜಂಜಡದಿಂದ ಅವ್ರು ಹೊರಗದಾರ. ಅವ್ರದ್ದು ಒಂದೇ ಒಂದು ಭಾವದಲ್ಲಿದ್ದರು ಅವರು. ಇದು ಶರಣರ ಸೇವೆ ಮಾಡ್ಬೇಕಷ್ಟ. ಏನಿಲ್ಲ ಅವ್ರದ್ದು, ಒಟ್ಟು ದುಃಖ ಅನ್ನೋದಿಲ್ಲ ಅವ್ರಿಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಅನ್ಸೋದಲ್ಲ. ಏನಿದು ಹಿಂಗ್ಯಾಕಾಯ್ತಂತ ಎಂದೂ ಅವರು ಕೆಲಸ ಮಾಡಬೇಕು. ಯಾವ ಕೆಲಸಕ್ಕೆ ನಾ ಬಂದೇನೆ ಆ ಕೆಲಸ ಮಾಡಬೇಕು. ಆ ಕಾಲದ ಏನೂ ಅವರು ವಕೀಲರು, ದೊಡ್ಡ ವಕೀಲರು. ಅವರೇನು ಅನಕ್ಷರಸ್ಥರಲ್ಲ, ಉದ್ಯೋಗರಹಿತವಾಗಿರ್ತಕ್ಕಂಥವ್ರು. ವಕೀಲಿ ವೃತ್ತಿ ಇತ್ತು ಅವ್ರದ್ದು. ಒಪ್ಪಿದ್ರವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹಾಕಿದ್ರು. ಭಾರತ ದೇಶದ ಮೊದಲನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಅವರಿಗೆ ನ್ಯಾಯಾಧೀಶರ ಹುದ್ದೆ ಒದಗಿ ಬಂದಿತ್ತು. MLC ಆಗಿದ್ದರು, ಹೌದಾ? ಎಲ್ಲ ಕ್ಷೇತ್ರದಲ್ಲೂ ಇದ್ದರು ಅವರು. ಏನು ಅವರ ಮನೆ ಹಿಡ್ದಂಗೆ ಬರೀ ಅದನ್ನು ವಚನದ ಎಲ್ಲ ಸಂಸ್ಥೆಗಳನ್ನು ಹುಟ್ಟಾಕಿದ್ರು. BLD ಸಂಸ್ಥೆಯನ್ನು 1910ರಲ್ಲಿ ಹುಟ್ಟಾಕಿದರು, ಹೌದಾ? ಸಿದ್ದೇಶ್ವರ ಬ್ಯಾಂಕನ್ನು ಹುಟ್ಟಾಕಿ ಸುಮಾರು 25-30 ಸಂಸ್ಥೆಗಳನ್ನು ಹುಟ್ಟಾಕಿದ್ರು. ಹಾಕಿ ಅದ್ರ ಜೋಡಿ ತೊಡಕೊಳ್ಳಿಲ್ಲ ಅವರು. ಅಲ್ಲಿ ಅಟ್ಯಾಚ್ ಆಗಲಿಲ್ಲ, ಆ ಸಂಸ್ಥೆ ಜೊತೆಗೆ ಆಯ್ತು. ಅದು ಸಂಸಾರದ ಜಂಜಡ. ಅಟ್ಯಾಚ್ ಆದವು ಅಂದ್ರೆ ಸಂಸಾರದ ಜಂಜಡ. ಅದು ಒಂದು ಥರದ ಸಂಸಾರನೇ ಅಲ್ಲ. ನಾವು ಸಂಘ ಸಂಸ್ಥೆಗಳನ್ನು ನಮ್ಮ ಅಜ್ಜ ಕಟ್ಟ್ಯಾನಂತ ನಾವು ಊಟ ಹೊಡ್ಕೊಂಡು ಕುಂತಿರ್ತೇವಲ್ಲ, ಅದು ಸಂಸಾರ ಜಂಜಡನ. ಅದು ಬಿಟ್ಟು ಕೊಡೋಕ್ಕಾವು. ಮುಂದೆ ನಮ್ಮ ಮಕ್ಳಿಗೆ ಬಿಟ್ಟು ನಮ್ಮ ಮಕ್ಕಳು ಮಾಡಿ ಹೋಗ್ತೀವಲ್ಲ, ಅದು ಸಂಸಾರ ಜಂಜಡನ. ಅದು ಬೇರೆ ಏನೈತಿ? ಸಾರ್ವಜನಿಕ ಸಂಸ್ಥೆಗಳಲ್ಲೂ ನಮ್ಮ ಹಿತ ಕಾಯುವಂಥ ಮನೋಸ್ಥಿತಿಯವ್ರು ರಗಡ ಮಂದಿ ಅದರಲ್ಲ, ಅದು ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಅವ್ರನ್ನ ಟೀಕೆ ಮಾಡೋದಲ್ಲ, ಆ ಮನೋಸ್ಥಳದಿಂದ ಅವ್ರು ಹೊರಗೆ ಬಂದಿಲ್ಲ ಅಂತ. ಹಳಕಟ್ಟಿ ಶರಣರು ಇಷ್ಟೆಲ್ಲ ಮಾಡಿದ್ರು. ಅವ್ರು ಮನೆ ಮಂದಿನ ಯಾರನ್ನ ಮಾಡಿದ್ರು ಅವರು? ಏನೂ ಮಾಡಲಿ. ನಾ ಮಾಡೇನೆ ಅಂತ ಎಲ್ಲರೂ ಹೇಳ್ಕೊಂಡ್ರೂ ಏನೂ ಹೇಳ್ಕೊಳ್ಳಿಲ್ಲ. ಇಷ್ಟು ತೊಂದರೆ ಆದಾಗ ಎಲ್ಲರೂ ಹೋಗಿ ನಾ ಇಷ್ಟು ಮಾಡಿದೆ, ನಾನು ಕೊನೆಗೆ ಹಿಂಗೆ ಭಾಳ ಸಮಾಜ ಹೊಟ್ಟೆ ನೋಡಲಿಲ್ಲ ಅಂತ ಎಲ್ಲರೂ ನೋತೋಡು ಏನೂ ಆಗಲಿಲ್ಲ. ತುಂಬ 80-84 ವರ್ಷ ಸುದೀರ್ಘವಾಗಿ ಬದುಕಿದ್ರು ಕೂಡ ಅವರೆಂದೂ ಅದನ್ನು. ಯಾಕಂದ್ರೆ ಅವ್ರ ಕಷ್ಟವನ್ನು ಇತಿಹಾಸ ಓದಿ ನಮಗೀಗ ಅನ್ಸಾಕತೈತಿ ಭಾಳ ಕಷ್ಟಪಟ್ಟಾರೆ ಶರಣರು. ಅವ್ರಿಗೆ ತೊಟ್ಕೊಳಕ್ಕೆ ಒಂದು ಅಂಗಿನೂ ಇದ್ದಿದ್ದಿಲ್ಲ ಚಂದಂದು, ಹೌದಾ? ಅದಕ್ಕೆ ಕೋಟ್ ಹಾಕ್ಕೊಂಡು ಅಡ್ಯಾಡಿ ಅದನ್ನೆಲ್ಲ ಭಾಳ ಕಥೆ ಕೇಳಿ ನಾವು ಕಣ್ಣಾಗ ನೀರು ಬರ್ತಾವೆ, ಹೌದಾ? ಅವಾಗ ಅವ್ರಿಗೆ ಏನು ಆ ಸಂಸಾರ ಜಂಡದಿಂದ ಹೊರಗಿದ್ರು ಅಲ್ರಿ. ಮಗ ತೀರ್ಕೊಂಡು ಸುದ್ದಿ ಟೆಲಿಗ್ರಾಮ್ ಬಂದ್ರೆ ಅವರು ವಚನ ಸಾಹಿತ್ಯದ ತಿದ್ದುಪಡಿ ಒಳಗೆ ಕರೆಕ್ಷನ್ ಮಾಡಕ್ಕೆ ಕುಂತಿದ್ರು. ಟೆಲಿಗ್ರಾಮ್ ಓದಿದ್ರು, ಅದನ್ನು ಮಡಿಚಿಟ್ರು. ಕೈಯಾನ ಕೆಲಸ ಪೂರ್ತಿ ಮುಗಿತನ ಮಂದಿಗೆ ಸುದ್ದಿ ಹೇಳಿಲ್ಲ ಅವರು. ಆ ಕೈಯಾನ ಕೆಲಸ ಪೂರ್ತಿ ಮುಗಿಸಿ ಅರ್ಧ ತಾಸು ಆದಮೇಲೆ ಮನೆ ಮಂದಿಗೋ ಆಜು ಬಾಜುನ ಬರ್ರಿ ಅಂತ ಕರೆದು, ಈಗೊಂದು ತಾರ ಬಂದೈತ್ರಿಪ್ಪ, ದಿಲ್ಲಾಗಿದ್ದು ನನ್ನ ಮಗ ತೀರ್ಕೊಂಡನಂತ, ಬರ್ರಿ ಮುಂದೆ ಏನು ಮಾಡ್ತೀರಿ ಮಾಡ್ರಿ ಅಂತ ಅವ್ರಾಗಲೇ ಹೇಳ್ತಾರೆ. ಆ ತಾರ ಮುಚ್ಚಿಟ್ಟಾರ ಅವರು. ನೀವು ಮಾಡೋಕ್ಕೆ ಸಾಧ್ಯ ಐತಿ ಅದನ್ನು? ಹೊಯ್ಕೊ ಬಡ್ಕೋ ತಾರ ಬಂದು, ನಾವು ಪೋಸ್ಟ್ಮನ್ ತಾರ ಕೊಡಕ್ಕೆ ಬಂದಾನಂದ್ರೆ ಹೊಯ್ಕೊ ಬಡ್ಕೋ ಚಲೋ ಆಗಿರ್ತೈತೆ ನಮ್ದೆಲ್ಲ. ಇಲ್ಲಿ ತಾರನಾಗ ಏನೈತೆ ಅಂತ ಗೊತ್ತಿಲ್ದಂಗೆ ತಾರ ಅಂದ್ರೆ ಕೆಟ್ಟ ಸುದ್ದಿ ಅಂತಿತ್ತು ಅವಾಗ. ಟೆಲಿಗ್ರಾಮ್ ಅಂದ್ರೆ ಬರೀ ಟೆಲಿಗ್ರಾಮ್ ತಂದಾನೆ ಯಾವರ ಅಂತಂದರೆ ಚಾಲು ಆಕೈತೆ ಓಣಿ ತುಂಬ. ಕೈಯಾಗ ಓದಿ ಅದನ್ನು ಮಡಿಚಿಟ್ಟು ಅರ್ಧ ತಾಸು
ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ ಕೈಯಾಗಿದ್ದ ಕೆಲಸ ಪೂರ್ತಿ ಮುಗಿಸಿ ವಿಷಯ ಹೇಳ್ತಾರಂದ್ರೆ ಯಾವ ಸ್ಥಿತಿಯಲ್ಲಿದ್ದರು ಅವರು? ಸಂಸಾರ ಜಂಡದಲ್ಲಿ ಸಿಲುಕಿದ್ರಾ? ಇಲ್ಲ. ಈ ವಚನದ ಸಾಲಿಗೆ ನಮ್ಮ ಎಲ್ಲ ಶರಣರು ಅದ ಸ್ಥಿತಿಯೊಳಗೆ ಇದ್ದರು, ಪ್ರಶ್ನೆ ಆಗಲ್ಲ. ನಮ್ಮ ಕಣ್ಣು ಮುಂದೆ ಆಗಿ ಹೋದಂಥ ಈ ನಿಜ ಶರಣರ ಸ್ಥಿತಿಯಲ್ಲಿದ್ದಂಥವ್ರು ಈಗ ಇತ್ತೀಚೆಗಿನ 50 ವರ್ಷದಿಂದ ನಾವು ಕಳ್ಕೊಂಡೇವೆ ಅವ್ರನ್ನ. ಅಂತ ಕಟ್ಟಿ ಶರಣರು ಇದ್ರಲ್ಲ, ಅವ್ರ ಜೀವನ ಚರಿತ್ರೆ. ಯಾಕಂದ್ರೆ ಅವ್ರ ಜಯಂತಿ ಐತಿ, 2 ಮಾತು ಅವ್ರನ್ನ ಕುರಿತು ಹೇಳಿದರೆ ಈ ಉಪನ್ಯಾಸಕ್ಕೂ ಒಂದು ಸಾರ್ಥಕತೆ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮರವು ಬಂದವುದೆಂದರಿದು ಅರಿವ ಬೆಲೆ ಮಾಡಿ ಅರಿವ ಕೊಟ್ಟು ಗುರುವಿನ ಕೈಯಲ್ಲಿ ಲಿಂಗವ ಕೊಂಡೆನಯ್ಯ ನಾನು ಎನ್ನರಿವನ ಆಯತದಲ್ಲಿ ನಿಲ್ಲಿಸಿ ನಿಜ ಸ್ವಾಯತವ ಮಾಡಿದನು. ಅದಕ್ಕೆ ಇವರೇನಂದ್ರು, ಕಲಿದೇವರ ದೇವ ನಿಮ್ಮ ಶರಣ ಬಸವಣ್ಣನು ಈ ರೀತಿ ಬಸವಗುರು ಎನ್ನ ಅರಿವನ್ನು ಆಚಾರದ ಆಯತದಲ್ಲಿ ನಿಲ್ಲಿಸಿ, ಅರಿವನ್ನು ಆಚಾರದ ಆಯತದಲ್ಲಿ ನಿಲ್ಲಿಸಿ, ಕ್ರಿಯಾದಿಗಳು ಕರೆಕ್ಟ್ ಇರಬೇಕಲ್ಲ, ನಮ್ಮ ಆಚಾರ ಆಯತದಲ್ಲಿ ನಿಲ್ಲಿಸಿ ನಿಜಲಿಂಗದಲ್ಲಿ ಸಂಬಂಧ ಮಾಡಿದ್ರು. ನನ್ನನ್ನು ಏನು ಮಾಡಿದ್ರು ಅಂದ್ರಲ್ಲೇ ನಿಜಲಿಂಗದಲ್ಲಿ ನನ್ನನ್ನು ಸಂಬಂಧಿಸಿದ್ರು, ಅವರು ಕನೆಕ್ಷನ್ ಮಾಡಿದರು. ಅದರಿಂದ ನಾನು ಪರಮಸುಖಿಯಾದೆ. ಪರಮಸುಖಿ ಹೆಂಗಿರ್ಬೇಕಂಗಾರೆ ನಾವು ಪರಮಸುಖಿಗಳು ಯಾರು ಹಂಗಂದ್ರೆ? ಪರಮಸುಖಿಗಳ ವ್ಯಾಖ್ಯಾನ ಏನು? ಪರಮಸುಖಿ ಆಗಿರ್ಬೇಕಾಯ್ತಂದ್ರೆ ಒಂದ್ರ ಮೇಲೆ ಒಂದು ಬಂಗ್ಲೆ ಕಟ್ಟೋದನು, ಒಂದ್ರ ಮೇಲೆ ಒಂದು ಗಾಡಿ ತೊಗೊಳೋದನು, ಕೈಗೊಂದು ಕಾಲಿಗೆ ಒಂದು ಆಳು ಇಟ್ಕೊಳ್ಳೋದನು, ಮೈ ತುಂಬ ಬಂಗಾರದ ಆಯಿನ ಹಾಕ್ಕೊಂಡಿರೋದನು, ಬ್ಯಾಂಕ್ನಾಗ ಕೋಟಿಗಟ್ಟಲೆ ರೊಕ್ಕ ಇಟ್ಕೊಂಡು ಕುಂದಿರೋದನು ಇಲ್ಲ. ಪರಮಸುಖಿ ಪದವಿ ಶರಣರ ಪ್ರಕಾರ ಪರಮಸುಖಿಯ ಪದವಿ ಬರೋದು ಎಲ್ಲಿ ಅಂತಂದರೆ, ಆ ಆಚಾರವನ್ನು ಆಯತದಲ್ಲಿ ನಿಲ್ಲಿಸಿ ನಿಜಲಿಂಗದಲ್ಲಿ ಸಂಬಂಧ ಮಾಡಿದನು. ಆ ನಿಜ ಸ್ಥಿತಿ ನಿಷ್ಕಲ ವಸ್ತು ಐತಲ್ಲ, ಪರಮ ಘನವಸ್ತು ಐತಲ್ಲ, ಆ ಘನವಸ್ತುವಿನ ಜೊತೆಗೆ ಎಲ್ಲೇ ನಾವು ಸಂಬಂಧ ಬೆಳೆಸುವಂತೇವಲ್ಲ, ಅಲ್ಲಿ ಪರಮ ಸುಖ ಪ್ರಾಪ್ತಿ ಆಗ್ತದೆ ಹೊರತು ಇಲ್ಲೆಲ್ಲಿ ಭೌತಿಕ ಜಗತ್ತಿನಲ್ಲಿ ಎಲ್ಲಿನೂ ನೀವು ಪರಮ ಸುಖದ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸುಖ ಸಿಗಬಹುದು ನಿಮಗೆ, ಪರಮ ಸುಖದ ಪ್ರಾಪ್ತಿ ಇಲ್ಲೆಲ್ಲಿ ಭೌತಿಕ ವಸ್ತುವಿನಲ್ಲಿ ಇಲ್ಲ. ನಾನು ಪರಮ ಸುಖವನ್ನು ಪಡೆದುಕೊಂಡಿದ್ದು ಬಸವಗುರು ಬಸವಣ್ಣನವರ, ಮಹಾಗುರು ಬಸವಣ್ಣನವರು ನನಗೆ ಈ ರೀತಿ ಆ ನಿಜಲಿಂಗದಲ್ಲಿ ಸಂಬಂಧ ಮಾಡಿಸಿದ್ದಕ್ಕಾಗಿ ಅವ್ರ ಮುಖಾಂತರ ನಾನು ಪರಮ ಸುಖ ಪದವಿಯನ್ನು ಪಡ್ಕೊಂಡೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಹೀಗೆಂದು ಮಡಿವಾಳ ತಂದೆಗಳು ಭಿನ್ನಪಂಗೈಯಲು ಇದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ. ಹಿಂಗೆ ಹೇಳಿದ ಮೇಲೆ ಇದಕ್ಕೆ ಪ್ರಭುದೇವರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ಮತ್ತೆ ಮುಂದಿನ ವಾರ ಚಿಂತನೆ ಒಳಪಡಿಸೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಇದುವರೆಗೆ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು ಶೂನ್ಯ ಸಂಪಾದನೆ ಉಪನ್ಯಾಸ ಮಾಲಿಕೆ 102 ಮಡಿವಾಳಯ್ಯಗಳ ಸಂಪಾದನೆಯ ಮುಂದುವರಿದ ಭಾಗವನ್ನು ಕುರಿತು ಅತ್ಯಂತ ಅದ್ಭುತವಾದ ಅನುಭವಪೂರ್ಣ ಉಪನ್ಯಾಸ ನೀಡಿದ್ದಾರೆ. ಗುರು ಲಿಂಗ ಜಂಗಮ, ಆಮೇಲೆ ಶಿವಯೋಗ ಸಾಧನೆ, ತಾತ್ವಿಕ ಚಿಂತನೆ ಎಲ್ಲ ಇವರು ಮಡಿವಾಳ ಮಾಚಿದೇವರು ತಾವು ಯಾವ ನಿಲುವಿಗೆ ಏರಿದ್ರು ಅನ್ನೋದನ್ನು ತಮ್ಮ ವಚನಗಳ ಮುಖಾಂತರ ಹೇಳಿದರು. ಇಲ್ಲಿ ಪ್ರಭುದೇವರ ಒಂದು ವಚನ ಅದಕ್ಕೆ ಸಂವಾದಿಯಾಗಿ ಬಂದರೆ, ಸ್ವಸ್ಥಾನ ಸುಸ್ಥಿರ ಸುಮನ ಮಂಟಪದೊಳಗೆ ನಿತ್ಯ ನಿರಂಜನನ ಪ್ರಭೆಯ ಒಳಗು ಶಿವಯೋಗದನುಭಾವ ಏಕಾರ್ಥವಾಗಿ ಗುಹೇಶ್ವರ ನಿಮ್ಮ ಶರಣ ಅನುಪಮ ಸುಖಿಯಾಗಿದ್ದನು ಅಂತ ಈ ನಿಲುವಿಗೇರಿದಂತಹ ತಮ್ಮ ನಿಲುವನ್ನು ಅನೇಕ ವಚನಗಳ ಮುಖಾಂತರ ನಮ್ಗೆ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು ಅದನ್ನು ಅತ್ಯಂತ ಸರಳವಾಗಿ ನಾವೆಲ್ಲರೂ ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ ಅಂತಾರೆ. ಹಂಗೆ ನಾವು ಎಲ್ಲಿದ್ದೀವೋ ನಮಗೆ ಗೊತ್ತಿಲ್ಲ, ಆ ರೀತಿ ನಮ್ಮನ್ನು ಅವ್ರ ಮಧ್ಯದೊಳಗೆ ಕುಣಿಸಿ ನಾವು ಕಳೆದ ವಾರ ಅವಲೋಕನೊಳಗೆ ಹೋಳಿಗೆ ಊಟನ ಹೊಟ್ಟೆ ತುಂಬ ಉಂಡ್ರೆ ಇವತ್ತು ನೆತ್ತಿ ಪ್ರಸಾದವನ್ನು ನಮಗೆ ಅತ್ಯಂತ ತೃಪ್ತಿಕರವಾಗಿ ಉಣಬಡಿಸಿದಂಥ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಇಲ್ಲಿ ನೆರೆದ ಮತ್ತು ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸುವ ಎಲ್ಲ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಇನ್ನು ನಾಳೆ ಕಲಬುರಗಿಯಿಂದ ವಿಶೇಷ ಕಾರ್ಯಕ್ರಮ ವಚನ ಆಷಾಢ ಪ್ರವಚನ 2026 ಪ್ರಭುಲಿಂಗ ಲೀಲೆ 12/7/2026ರಿಂದ 9/8/2026 ಪ್ರತಿದಿನ ಸಂಜೆ 6 ಗಂಟೆಗೆ ನಾಡಿನ ಹೆಸರಾಂತ ಅನುಭಾವಿಗಳಾದ ಪ್ರವಚನ ಯೋಗಿ ಪೂಜ್ಯ ಶ್ರೀ ಮಹಾಂತ ಸ್ವಾಮಿಗಳು, ಕಲ್ಯಾಣ ಆಶ್ರಮ, ಶ್ರೀ ಮಹಾಂತೇಶ್ವರ ಮಠ, ಮುದಗಲ್, ತಿಮ್ಮಾಪುರ. ಈ ಕಾರ್ಯಕ್ರಮದ ಉದ್ಘಾಟನೆ ದಿವ್ಯ ಸಾನ್ನಿಧ್ಯ ಮಹಾಮಹಿಮ ಸಂಗನ ಬಸವಣ್ಣವರು, ಉದ್ಘಾಟಕರು ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು, ಅಧ್ಯಕ್ಷತೆ ಡಾಕ್ಟರ್ ಅರವಿಂದ್ ಜತ್ತಿ, ಅಧ್ಯಕ್ಷರು ಬಸವ ಕೇಂದ್ರ ಸಮಿತಿ ಬೆಂಗಳೂರು. ಇದು ನಿರಂತರ 1 ತಿಂಗಳ ಕಾಲ ನಡೀತಾ ಇದೆ. ಅದಕ್ಕೆ ದಯವಿಟ್ಟು ನಮ್ಮ ಧಾರವಾಡ ಬಸವ ಸಮಿತಿ ಶರಣ ಬಂಧುಗಳು
ದಯವಿಟ್ಟು ಗಮನಿಸಿ, ನಮ್ಮ ಧಾರವಾಡ ಬಸವ ಸಮಿತಿಯ ಶೂನ್ಯ ಸಂಪಾದನೆ ಉಪನ್ಯಾಸ ಮಾಲಿಕೆಯು ಮುಂದಿನ ಶನಿವಾರದಿಂದ 6ರಿಂದ 7ಕ್ಕೆ ಬದಲಿಗೆ 4:30ರಿಂದ 5:30ವರೆಗೆ ಪ್ರಸಾರವಾಗಲಿದೆ. ಕಾರಣ, ಕಲಬುರಗಿ ವಿಶೇಷ ವಚನ ಆಷಾಢ ಕಾರ್ಯಕ್ರಮ ಇರುವುದರಿಂದ ಒಂದು ತಿಂಗಳು ನಮ್ಮ ಧಾರವಾಡ ಬಸವ ಸಮಿತಿ ಉಪನ್ಯಾಸ ಕಾರ್ಯಕ್ರಮ ಶನಿವಾರ ಸಂಜೆ 4:30ರಿಂದ 5:30ವರೆಗೆ ಪ್ರಸಾರವಾಗಲಿದೆ. ಈಗ ವಚನ ಮಂಗಳ ಸೋಮಶೇಖರ ದೇವಲಪುರ ಹೊನ್ನಾರವಂತ. ಶಿವನ ಕಲ್ಯಾಣ ಭುವನ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ, ಶಿವಶರಣರ ಅನುಭವದ ಕಲ್ಯಾಣ, ಶಿವಶರಣರ ಅನುಭವದ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ. ಹರ ಭಕ್ತ ಹರಳಯ್ಯ ಮಾದಾರ ಚೆನ್ನಯ್ಯ, ಹರ ಭಕ್ತ ಹರಳಯ್ಯ ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ, ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ. ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ, ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ, ಹಡಪದಪ್ಪಯ್ಯ ಮೆರೆದ ಕಲ್ಯಾಣ, ಮೆರೆದ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ. ಜಗದ್ಗುರು ಪ್ರಭುದೇವ ಶಿವಯೋಗಿ ಸಿದ್ಧರಾಮ, ಜಗದ್ಗುರು ಪ್ರಭುದೇವ ಶಿವಯೋಗಿ ಸಿದ್ಧರಾಮ, ಜಂಗಮರೆಲ್ಲರೂ ಮೆರೆದ ಕಲ್ಯಾಣ, ಮೆರೆದ ಕಲ್ಯಾಣ. ಧನ್ಯವಾದಗಳು. ಬಸವಾ ಬಸವಾ ಬಸವಾ, ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ಮನದಲ್ಲಿ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ಕೀರುತಿ ತುಂಬಿ ಕಿವಿಯಲ್ಲಿ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ವಚನದಲ್ಲಿ ನಾಮಾಮೃತ ತುಂಬಿ ಕೂಡಲ ಸಂಗಮ ದೇವಾ ನಯನದಲ್ಲಿ ಮೂರುತಿ ತುಂಬಿ ಕೂಡಲ ಸಂಗಮ ದೇವಾ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ ಸಂಗಮ ದೇವಾ ಕಿವಿಯಲ್ಲಿ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ನಿಮ್ಮ ಚರಣ ಕಮಲದೊಳಗಾನು ತುಂಬಿ